ಎಲ್ಲರಿಗೂ ಶುಭ ಸಂಜೆ. ವಯೋಮಾನಸ ಸಂಜೀವಿನಿ ಆರೋಗ್ಯ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಭಾಗಿಯಾಗಿರುವಂತಹ ಎಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ರಿಸೋರ್ಸ್ ಪರ್ಸನ್ ಆಗಿ ನಮ್ಮೊಟ್ಟಿಗಿರುವಂತಹವರು ಡಾಕ್ಟರ್ ಅಭಿನೀತಾ ಹೊಸತೋಟ ಅವರು. ತುಂಬಾನೇ ಇಂಪಾರ್ಟೆಂಟ್ ವಿಷಯ ಆಗಿರುವಂತಹ ಚರ್ಮ, ಅಂದ್ರೆ ನಮಗೆ ನಮ್ಮ ಹೊರಗಿನ ಚರ್ಮದಲ್ಲಿರುವಂತಹ ಕಾಂತಿ ಆಗಿರ್ಬೋದು, ಅದರ ಆರೋಗ್ಯ ಆಗಿರ್ಬೋದು, ಅಥವಾ ಅದ್ರಲ್ಲಿ ಏನಾದ್ರೂ ಏರುಪೇರು ಆದ್ರೆ ಅದು ಡೈರೆಕ್ಟ್ ಆಗಿ ನಮ್ಮ ಮಾನಸಿಕ ಒತ್ತಡವನ್ನ ಹೆಚ್ಚಿಸ್ತಾ ಹೋಗುತ್ತೆ. ನಾವು ಚೆನ್ನಾಗಿ ಕಾಣಿಸ್ತಾ ಇದ್ರೆ ನಮ್ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಜಾಸ್ತಿ ಇರುತ್ತೆ. ನಮ್ ಮುಖದಲ್ಲಿ ಏನಾದ್ರೂ ಪಿಂಪಲ್ಸ್ ಆಗಿದ್ರೆ, ಇಲ್ಲಾಂದ್ರೆ ಏನಾದ್ರೂ ಕಲೆಗಳಾಗಿದ್ರೆ, ಇಲ್ಲ ಏನಾದ್ರೂ ಮಾರ್ಕ್ಗಳು ಬಿದ್ದಿದ್ರೆ ಅದು ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನ ಕೂಡ ಕಡಿಮೆ ಮಾಡ್ತಾ ಹೋಗುತ್ತೆ. ಹಲವಾರು ಜನರು ಇರ್ತಾರೆ, ಏನೇ ಮುಖದಲ್ಲಿ ಕಾಂತಿ ಇಲ್ಲ ಅಂದ್ರೂ, ಪಿಂಪಲ್ಸ್ ಇದ್ರೂ ಕಾನ್ಫಿಡೆನ್ಸ್ ಆಗಿರ್ತಾರೆ. ಬಟ್ ಎಲ್ಲೋ 1% ಕೂಡ ಅವರಲ್ಲಿ ಮಾನಸಿಕ ಒತ್ತಡ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಯಂಗ್ಸ್ಟರ್ಸಿಗೆ ಮಾತ್ರ ಚರ್ಮ ಆರೋಗ್ಯ ಅಥವಾ ಚರ್ಮದ ಕಾಂತಿ, ಚರ್ಮದ ಆರೈಕೆ ಇಂಪಾರ್ಟೆಂಟ್ ಅಲ್ಲ. ಎಲ್ಲ ವಯಸ್ಕರಿಗೂ ಕೂಡ ಚರ್ಮದ ಆರೋಗ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಚರ್ಮದ ಆರೋಗ್ಯ ನಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡುತ್ತೆ, ಅಥವಾ ನಮ್ಮ ಲೈಕ್ ಫಿಸಿಕಲ್ ಹೆಲ್ತ್ ಅಂತ ಹೇಳ್ತೀವಿ, ಏನು ಭೌತಿಕ ಆರೋಗ್ಯ ಅಂತೀವಿ, ಅದು ಹೇಗೆ ನಮ್ಮ ಮಾನಸಿಕ ಆರೋಗ್ಯದಲ್ಲಿ ಲಿಂಕ್ ನ ತಗೊಂಡಿರುತ್ತೆ ಅನ್ನೋದನ್ನ ನಾವು ಇದ್ರಲ್ಲೇ ತಿಳ್ಕೊಳ್ಬೇಕಾಗತ್ತೆ. ಸೊ ಇವತ್ತಿನ ರಿಸೋರ್ಸ್ ಪರ್ಸನ್ ಆಗಿರುವಂತ ಡಾಕ್ಟರ್ ಅಭಿನೀತಾ ಹೊಸತೋಟ ಅವರು ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಸೆಂಟರ್ ಬೆಂಗಳೂರು ಅಲ್ಲಿ ಪ್ರೊಫೆಸರ್ ಮತ್ತೆ ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇವರು ಹಲವಾರು ಅವಾರ್ಡ್ ಪುರಸ್ಕೃತರು ಕೂಡ ಆಗಿರ್ತಾರೆ. ಹಾಗೆ ಇವರ ಇಂಟ್ರೆಸ್ಟ್ ಬಂದು ಸೈಕೋ ಡರ್ಮಟಾಲಜಿ ಅಂತ, ಅಂದ್ರೆ ಡರ್ಮೆಟೋ ಅಂದ್ರೆ ನಾವು ಹೇಳ್ಬೋದು ಚರ್ಮದ ರಿಲೇಟೆಡ್ ಆಗಿರುವಂತ, ಮಾನಸಿಕಕ್ಕೂ ಚರ್ಮಕ್ಕೂ ಇರುವಂತಹ ಏನ್ ಲಿಂಕ್ ಇದೆ ಅದರಲ್ಲಿ ಇವರಿಗೆ ಅವ್ರದ್ದು ಒಂದು ಏರಿಯಾ ಆಫ್ ಇಂಟ್ರೆಸ್ಟ್ ಅಂತಾನೆ ಹೇಳ್ಬೋದು. ಹಾಗೆ ಇವರು ಹಲವಾರು ಸೈಂಟಿಫಿಕ್ ಪೇಪರ್ ಪಬ್ಲಿಕೇಶನ್ ಮತ್ತೆ ಪ್ರೆಸೆಂಟೇಶನ್ ಅಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ. ರೀಸೆಂಟ್ ಆಗಿ ನಡೆದಂತ ನಮ್ಮ ವಯೋಮಾನಸ ಸಂಜೀವಿನಿಯ ಫೋಕಸ್ ಗ್ರೂಪ್ ಡಿಸ್ಕಷನ್ ಅಲ್ಲಿ ಕೂಡ ಎಕ್ಸ್ಪರ್ಟ್ ಆಗಿ ಭಾಗವಹಿಸಿ ಅವರು ತುಂಬಾ ವ್ಯಾಲ್ಯೂಯಬಲ್ ಇನ್ಪುಟ್ಸ್ ನ ಕೊಟ್ಟು ನಮಗೂ ಕೂಡ ಸಹಕಾರಿಯಾಗಿದ್ದಾರೆ. ಸೊ ಡಾಕ್ಟರ್ ಅಭಿನೀತಾ ಹೊಸತೋಟ ಅವರನ್ನ ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನ ಶುರು ಮಾಡೋಣ. ವೆಲ್ಕಮ್ ಮ್ಯಾಮ್. Thank you. Hand over to you, ma'am. Introduction. Thank you for the kind introduction by Komala. So, ಇವತ್ತಿಂದು ಟಾಪಿಕ್ ಸ್ಕಿನ್ ಏಜಿಂಗ್. ಸ್ಕಿನ್ ಏಜಿಂಗ್ ಅಂದ್ರೆ ವಯಸ್ಸಾಗ್ತಾ ಆಗ್ತಾ ವೃದ್ಧಾಪ್ಯದಲ್ಲಿ ಚರ್ಮದ ಬಗ್ಗೆ ಹೆಂಗೆ ನಾವು ಕಾಳಜಿ ವಹಿಸ್ಬೇಕು ಅನ್ನೋದನ್ನು. ಸೊ ಇದು ಸ್ಕಿನ್ ಎಲ್ಲರಿಗೂ ಗೊತ್ತಿರೋ ತರಾನೇ ಚರ್ಮ ಔಟರ್ ಮೋಸ್ಟ್ ಲೇಯರ್ ಆಫ್ ದ ಬಾಡಿ. ಅಂಡ್ ಹೇಳ್ಬೇಕು ಅಂದ್ರೆ ಇದು ಲಾರ್ಜೆಸ್ಟ್ ಆರ್ಗನ್. ಸ್ವಲ್ಪ ಮಧ್ಯದಲ್ಲಿ ಕನ್ನಡ ಇಂಗ್ಲಿಷ್ ಎಲ್ಲ ಮಿಕ್ಸ್ ಆಗಿರುತ್ತೆ, ದಯವಿಟ್ಟು ಕ್ಷಮಿಸ್ಬೇಕು. ಮಧ್ಯದಲ್ಲಿ ಏನಾದ್ರು ಸ್ವಲ್ಪ ಮಿಕ್ಸ್ ಮಾಡಿ ಕೊಡಿ, ಏನಂತ 100% ಸ್ವಲ್ಪ ಡಿಫಿಕಲ್ಟ್ ಆಗುತ್ತದೆ. ಮಿಕ್ಸ್ ಮಾಡಿ ಕೊಡಿ ಮೇಡಮ್. ಓಕೆ, ಮಧ್ಯದಲ್ಲಿ ಏನಾದ್ರು ಕ್ವೆಶನ್ಸ್ ಇದ್ರೆ ನೀವು ಯಾವಾಗ ಬೇಕಾದ್ರೂ ನನ್ನನ್ನು ಇಂಟರಪ್ಟ್ ಮಾಡಬಹುದು. ಮತ್ತೆ ಎಂಡ್ ಅಲ್ಲಿ ಇಂಟರಾಕ್ಟಿವ್ ಸೆಷನ್ಸ್ ಇರುತ್ತೆ. ಮತ್ತೆ ಏನೇ ಡೌಟ್ ಇದ್ರು ನೀವು ಮಧ್ಯದಲ್ಲಿ ಕೇಳ್ಬಹುದು, ತೊಂದರೆ ಇಲ್ಲ. ಸೊ ಸ್ಕಿನ್ ಲಾರ್ಜೆಸ್ಟ್ ಆರ್ಗನ್ ಆಫ್ ದ ಬಾಡಿ ಅಂಡ್ ಮೋಸ್ಟ್ ವಿಸಿಬಲ್, ಎಲ್ಲರಿಗೂ ಕಾಣುವಂತ ಅಂಗ, ಮತ್ತೆ ಎಲ್ಲದನ್ನು ಕವರ್ ಮಾಡುವಂತ ಅಂಗ ಕೂಡ. ಇಂಡಿಯಾದಲ್ಲಿ ನಾವು ಸ್ಕಿನ್ ಬಗ್ಗೆ ಕಾಳಜಿ ವಹಿಸೋದು ತುಂಬಾ ಕಡಿಮೆ. ಅದು ನಮ್ ಬಗ್ಗೆ ಕಾಳಜಿ ವಹಿಸ್ತದೆ, ಬಟ್ ನಾವ್ ಅದ್ರ ಬಗ್ಗೆ ಕಾಳಜಿ ವಹಿಸೋದು ಸ್ವಲ್ಪ ಕಡಿಮೆ. ಈಗ ಸ್ವಲ್ಪ ಮಾಡಿಫಿಕೇಶನ್ ಆಗ್ತಾ ಇದೆ, ಸ್ವಲ್ಪ ಯೋಚನೆ ಮಾಡ್ತಾರೆ, ಸ್ಕಿನ್ ಕೇರ್ ಇಂಪಾರ್ಟೆಂಟ್ ಅಂತ ಸ್ವಲ್ಪ ಅವೇರ್ನೆಸ್ ಬರ್ತಾ ಇದೆ. ಸೊ ಇವಾಗ ಸ್ಕಿನ್ ಚೇಂಜಸ್ ಇನ್ ಏಜಿಂಗ್ ಅಂದ್ರೆ ಬರೀ ಸ್ಕಿನ್ ಅಷ್ಟೇ ಅಲ್ಲ, ಹೇರ್ ಕೂಡ ಏಜ್ ಆಗ್ತದೆ, ನೇಲ್ ಕೂಡ ಏಜ್ ಆಗ್ತದೆ. ಬಟ್ ಮೇಜರ್ ಕನ್ಸರ್ನ್ ಇರೋದು ಎಲ್ಲರಿಗೂ ಅಂದ್ರೆ ಸ್ಕಿನ್ ಬಗ್ಗೆ. ಸೊ ಸ್ಕಿನ್ ಅಂದ್ರೆ ಎಲ್ಲರಿಗೂ ತಿಳಿದಿರೋ ಪ್ರಕಾರ ರಿಂಕಲ್ಸ್ ಆಗತ್ತೆ, ಸ್ಯಾಗಿಂಗ್ ಆಗತ್ತೆ ಸ್ಕಿನ್. ಅಷ್ಟೇ ಅಲ್ಲ, ವಯಸ್ಸಾಗ್ತಾ ಬೇರೆ ಚೇಂಜಸ್ಸು ಆಗ್ತದೆ. ಸೊ ಇವಾಗ ಅದೆಲ್ಲ ತಿಳ್ಕೊಳ್ಬೇಕು ಅಂದ್ರೆ ಫಸ್ಟ್ ನಮ್ಗೆ ಸ್ಕಿನ್ ಅಲ್ಲಿ ಎಷ್ಟು ಲೇಯರ್ ಇದೆ ಅಂತ ಸ್ವಲ್ಪನಾರು ಗೊತ್ತಿದ್ರೆ ನಮ್ಗೆ ಯಾಕೆ ಆಗ್ತದೆ, ಅದನ್ನ ಮುಂದೆ ಹೆಂಗೆ ತಡೆಗಟ್ಟಬಹುದು, ಈಗ ಆಗಿರೋದನ್ನ ಓಕೆ, ಮುಂದೆ ಹೇಗೆ ಅದನ್ನ ಡಿಲೇ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೇನೆ. ಸೊ ಸ್ಕಿನ್ ಆಸ್ ಸಚ್ ತುಂಬಾ ಲೇಯರ್ಸ್ ಇದೆ, ಅದನ್ನ 3 ಪಾರ್ಟ್ಸ್ ಆಗಿ ವಿಂಗಡಿಸ್ತಾರೆ. ಸೊ ಐ ಟ್ರೈ ಟು ಪ್ಲೇ ದ ವಿಡಿಯೋ, ನೋಡೋಣ ಆಗ್ತದ ಅಂತ. Play the video or you can share the screen also. ಹಾ
ಓಕೆ can ಸರ್. you can share the screen. Your ಹಾ screen share is enabled for you. ಓಕೆ ಸರ್. ಒನ್ ಸೆಕೆಂಡ್ ಸರ್. I'll try to share the screen. It has come, doctor. The screen Okay. sharing has come, doctor. Fine. And it is very visible, doctor. No problem at all. ಸೊ ಇದು ಎಲ್ಲರಿಗೂ ಕಾಣಿಸ್ತದೆ ಅಂತ ನಾನು ಅಂದಾಜು ಮಾಡ್ತೇನೆ. 100%. No problem, doctor. ಓಕೆ. ಇದು ಸ್ಕಿನ್ ಲೇಯರ್ಸ್ ಫುಲ್ ಫ್ರಮ್ ಟಾಪ್ ಟು ಬಾಟಮ್. ಮೇಲ್ಗಡೆ ಇರೋದು ಮೇಲ್ಗಡೆ ಇರುವ ಪದರ You will not ಎಪಿಡರ್ಮಿಸ್ be ಅಂತ able to see. ಹೇಳ್ತೀವಿ. Yeah, you will not be able to see it. Only we will be able to see it. ಓಕೆ. Okay. And ಸೊ it's quite- ಮೇಲ್ಗಡೆ ಇರುವ ಲೇಯರ್ ಎಪಿಡರ್ಮಿಸ್ ಅಂತ ಹೇಳ್ತೀವಿ. ಇದೇ ಚರ್ಮದ ಪದರ ನಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡುವಂತದ್ದು. ಅಂಡ್ ಇದರಲ್ಲಿ ಕೆರಾಟಿನ್, ಮೆಲಾನಿನ್ ಅಂದ್ರೆ ನಮ್ಗೆ ಕೊಡುವ ಕಲರ್, ಸ್ಕಿನ್ ಅಲ್ಲಿ ಬರುವ ಕಲರ್. ನಮ್ಗೆ ಇಂಡಿಯಾದವ್ರಿಗೆ ತುಂಬಾ ಯೋಚನೆ ಅಂದ್ರೆ ಬೆಳ್ಳಗಿರ್ಬೇಕು ಅನ್ನೋದು. ಮುಂಚೆಯಿಂದಾನು ಅದು ಒಂದು ತಲೆಯಲ್ಲಿ ಕೂತ್ಬಿಟ್ಟು ಬೆಳ್ಳಗಿರ್ಬೇಕು. ಸೊ ಈ ಪದರದ ನಮ್ಗೆ ಅಲ್ಲಿ ಮೆಲ್ಲೋಸೈಟ್ಸ್ ಅನ್ನೋದು ನಮ್ಗೆ ಜಾಸ್ತಿ ಕಲರ್ ಕೊಡೋಕೆ. ಹೈಪೋಡರ್ಮಿಸ್ ಅಂತ ಏನ್ ಕಾಣಿಸ್ತಾ ಇದೆ, ಇದು ಫ್ಯಾಟ್ ಲೇಯರ್. ನಮ್ಗೆ ಮುಖದಲ್ಲಿ ಸ್ವಲ್ಪ ಚಬ್ಬಿನೆಸ್, ಸ್ವಲ್ಪ ಗುಂಡ್ಗುಂಡಕ್ಕೆ ಇರ್ಬೇಕು ಅಂದ್ರೆ ಆ ಫ್ಯಾಟ್ ಲೇಯರ್ ಚೆನ್ನಾಗಿರ್ಬೇಕು. ಇನ್ನು ಇದು ಡರ್ಮಿಸ್ ಏನ್ ಕಾಣಿಸ್ತಾ ಇದೆ, ಅದರಲ್ಲಿ ಲಾಟ್ ಆಫ್ ಬ್ಲಡ್ ವೆಸಲ್ಸ್ ಇರುತ್ತೆ. ಬ್ಲಡ್ ಸಪ್ಲೈ, ನಿಮ್ಗೆ ನರ್ವ್ ಸಪ್ಲೈ ಎಲ್ಲ ಆಗೋದು ಆ ಲೇಯರ್ ಇಂದ. ಸೊ ಇದು ಚೇಂಜಸ್ ಆಫ್ ಸ್ಕಿನ್ ಹೆಂಗಿರುತ್ತೆ, ಹೆಂಗ್ ಆಗತ್ತೆ ಅನ್ನೋದಕ್ಕೆ ಎಲ್ಲ ಲೇಯರ್ ಅಲ್ಲೂ ಚೇಂಜಸ್ ಆಗತ್ತೆ. ಇದು ಒಂದೇ ಲೇಯರ್ ಅಲ್ಲ. ಮತ್ತೆ ಇದು ಯೆಲ್ಲೋ ಕಲರ್ ಅಲ್ಲಿ ಏನ್ ಕಾಣಿಸ್ತಿದೆ, ಅದೆಲ್ಲ ಸೆನ್ಸರಿ ರಿಸೆಪ್ಟರ್ಸ್. ಸ್ಕಿನ್ ಬರೀ ಪದರ ಅಷ್ಟೇ ಅಲ್ಲ, ಅದರಲ್ಲಿ ನರ್ವ್ಸ್ ಟಿಶ್ಯೂ ಇರುತ್ತೆ. ಅದು ನಿಮ್ಗೆ ಸೆನ್ಸೇಷನ್ಸ್ ಪಾಸ್ ಮಾಡುತ್ತೆ. ಬ್ಲಡ್ ವೆಸಲ್ಸ್ ಇರುತ್ತೆ. ಸೆನ್ಸೇಷನ್ಸ್ ಅಂದ್ರೆ ನಿಮ್ಗೆ ಪೇನ್ ಇರ್ಬೋದು, ಟಚ್ ಇರ್ಬೋದು, ಅಥವಾ ಇಚ್ಚಿಂಗ್ ಇರ್ಬೋದು, ಆಲ್ ದಟ್ ಸೆನ್ಸೇಷನ್. ಅಂಡ್ ಸೆಬೇಷಿಯಸ್ ಗ್ಲ್ಯಾಂಡ್ ಅಂತ ಏನ್ ಕಾಣಿಸ್ತಾ ಇದೆ, ಇದು ಆಯಿಲ್ ಗ್ಲ್ಯಾಂಡ್. ಆಯಿಲ್ ಗ್ಲ್ಯಾಂಡ್ ಅಂದ್ರೆ ಮುಖ ಸ್ವಲ್ಪ ಯುಕ್ತವಾಗಿರ್ಬೇಕು ಅಂದ್ರೆ ಅದರಲ್ಲಿ ಸ್ವಲ್ಪ ಎಣ್ಣೆ ಅಂಶನೂ ಇರ್ಬೇಕು. ಸೊ ಅಂತದಕ್ಕೆ ಅದು ಸಹಕಾರಿ ಆಗತ್ತೆ. ಸೊ ಈ ತರ ನಿಮ್ಗೆ ಡಿಫ್ರೆಂಟ್ ಪದರದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೇನೆ. ಸೊ ಔಟರ್ಮೋಸ್ಟ್ ಎಪಿಡರ್ಮಿಸ್, ಅದರಲ್ಲಿ ಔಟರ್ಮೋಸ್ಟ್ ಲೇಯರು, ಅದೇ ಔಟರ್ಮೋಸ್ಟ್ ಲೇಯರ್ ಅಲ್ಲಿ 7 ಪದರ ಇರುತ್ತೆ. ಅದು ಎಲ್ಲರೂ ಹೇಳಿರ್ತಾರೆ, ಕೇಳಿರ್ತೀವಿ ನಾವು. ಸ್ಕಿನ್ ಬರೀ 1 ಲೇಯರ್ ಅಲ್ಲ, ಮಲ್ಟಿಪಲ್ ಲೇಯರ್ಸ್ ಇರುತ್ತೆ ಅಂತ. ಅದರಲ್ಲಿ ಸ್ಕಿನ್ ಸೆಲ್ಸ್ ಇರುತ್ತೆ, ಅದು ಕಾನ್ಸ್ಟೆಂಟ್ ಆಗಿ ರಿಜುವಿನೇಟ್ ಆಗುತ್ತೆ. ಈಗ ಹೆಂಗೆ ನಮ್ಗೆ ಹಾವಿನ ಚರ್ಮ ಹೆಂಗೆ ಪರೆ ಬಿಚ್ಚುತ್ತೋ, ಹಂಗೆ ನಮ್ ಸ್ಕಿನ್ ಕೂಡ ಡೈಲಿ ರಿಜುವಿನೇಟ್ ಆಗ್ತಾ ಇರುತ್ತೆ, ರೀಜನರೇಷನ್ ಆಗ್ತಾನೆ ಇರುತ್ತೆ. ಆದ್ರೆ ನಮ್ಗೆ ಅದು ಕಾಣಿಸ್ತಾ ಇರಲ್ಲ. ಪಿಗ್ಮೆಂಟ್ ಅಂದ್ರೆ ಮೆಲ್ನೋಸೈಟ್ ಅಂತ ಒಂದು ಜೀವಕೋಶ ಇರುತ್ತೆ. ಅದು ನಮ್ಗೆ ಕಲರ್ ಕೊಡುತ್ತೆ, ಸ್ಕಿನ್ನಿಗೆ ಕಲರ್ ಕೊಡುತ್ತೆ. ಆಮೇಲೆ ಪ್ರೋಟೀನ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲಾ ಜೀವಕೋಶಕ್ಕೂ ಪ್ರೋಟೀನ್ ಇಸ್ ವೆರಿ ಇಂಪಾರ್ಟೆಂಟ್. ಮಿಡಲ್ ಪಾರ್ಟ್, ಆಸ್ ಐ ಟೋಲ್ಡ್ ಯು, ಬ್ಲಡ್ ವೆಸಲ್ಸ್ ಇರುತ್ತೆ. ನರ, ನಾಡಿ, ಮತ್ತೆ ನಿಮ್ದು ಕೂದಲು, ಮತ್ತೆ ಆಯಿಲ್ ಗ್ಲ್ಯಾಂಡ್ಸ್ ಅಂದ್ರೆ ಏನು ಆಯಿಲ್ ಪ್ರೊಡ್ಯೂಸ್ ಮಾಡುತ್ತೆ ಸ್ಕಿನ್ ನ ಶೈನಿ ಅಂಡ್ ಮಾಯಿಶ್ಚರೈಸ್ಡ್ ಆಗಿ ಇಡಕ್ಕೆ. ಆ ಗ್ಲ್ಯಾಂಡ್ಸ್ ಎಲ್ಲ ಮಧ್ಯ ಪಾರ್ಟ್ ಅಲ್ಲಿ ಇರುತ್ತೆ. ಅಂಡ್ ಲೋವರ್ ಮೋಸ್ಟ್ ಇಸ್ ಸಬ್ಕ್ಯುಟೇನಿಯಸ್ ಲೇಯರ್. ದಟ್ ಇಸ್ ನಥಿಂಗ್ ಬಟ್ ದ ಫ್ಯಾಟ್ ಲೇಯರ್. ಫ್ಯಾಟ್ ಅಂದ್ರೆ ನಮ್ಗೆ ಚಬ್ಬಿನೆಸ್, ಸ್ವಲ್ಪ ಗುಂಡುಕ್ ಇರ್ಬೇಕು, ಸ್ಕಿನ್ ಅಲ್ಲಿ ಸ್ವಲ್ಪ ಶಕ್ತಿಯುತವಾಗಿ ಕಾಣಬೇಕು ಅಂದ್ರೆ ಆ ಲೇಯರ್ ಸ್ವಲ್ಪ ಗಟ್ಟಿಯಾಗಿರ್ಬೇಕು. ಅಂಡ್ ದರ್ ಇಸ್ ಲಾಟ್ ಆಫ್ ಕನೆಕ್ಟಿವ್ ಟಿಶ್ಯೂ, ಕೊಲಾಜನ್ ಫೈಬರ್ಸ್ ಮತ್ತೆ ಎಲಾಸ್ಟಿನ್ ಫೈಬರ್ಸ್ ಅಂತ. ಅದು ಒಂಥರ ಮೆಶ್ ತರ ಇರುತ್ತೆ. Doctor, 1 minute. Dr. Leela K. Reddy has raised her hand. Yes, sir. Yeah. What is the question, ma'am? Leela Reddy, madam. Leela Reddy, madam. ಸರ್, ಇದು ಮೇಡಮ್, ಆ ಲೇಯರ್ಸ್ ಫೋಟೋ ತೋರ್ಸಿದ್ರ ನೀವು? ಅದನ್ನ ಕಾಣಿಸ್ಲಿಲ್ಲ, ಬರೀ ಫೋಟೋ ತೋರ್ಸಿದ್ರ ಲೇಯರ್ಸ್ ಇರೋದು? ಫೋಟೋ, ವಿಡಿಯೋ ಇತ್ತು ಮ್ಯಾಮ್. ಮತ್ತೊಮ್ಮೆ ಆದ್ಮೇಲೆ ಮತ್ತೆ ಪ್ಲೇ ಮಾಡ್ತೇನೆ ಲಾಸ್ಟ್. ಓಕೆ, ಥ್ಯಾಂಕ್ ಯು. ಅವ್ರು ಪ್ಲೇ ಮಾಡಿಲ್ಲ ಅದು. ಓಕೆ, ಓಕೆ, ಗೋ ಅಹೆಡ್.
ಸೊ ಸ್ಕಿನ್ ಏಜಿಂಗ್ ಬರೀ ಏಜ್ ಅಷ್ಟೇ ಅಲ್ಲ, ಬಾಕಿ ಸುತ್ತಮುತ್ತ ಎನ್ವೈರನ್ಮೆಂಟ್ ಫ್ಯಾಕ್ಟರ್ಸು ಮ್ಯಾಟರ್ ಆಗತ್ತೆ. ಮತ್ತೆ ನಮ್ದು ಜೀನ್ಸ್, ನಮ್ದು ಫ್ಯಾಮಿಲಿ ಹಿಸ್ಟ್ರಿ, ಮತ್ತೆ ನಾವು ತಿನ್ನೋ ಆಹಾರ, ಕುಡಿಯೋ ನೀರು, ಸ್ಮೋಕಿಂಗ್, ಆಲ್ಕೋಹಾಲ್, ಮತ್ತೆ ನಮ್ದು ಮಾಡುವ ಕಸಬು ಅಥವಾ ನಮ್ದು ಆಕ್ಯುಪೇಷನ್, ಮತ್ತೆ ಸನ್ ಎಕ್ಸ್ಪೋಜರ್, ಇಷ್ಟುನು ಇದು ಎಲ್ಲಾ ಫ್ಯಾಕ್ಟರು ಒಟ್ಟಿಗೆ ಸೇರಿ ಸ್ಕಿನ್ ಮೇಲೆ ಅದದೇ ಆದ ಎಫೆಕ್ಟ್ಸ್ ಕೊಡುತ್ತೆ. ಸೊ ರೆಗ್ಯುಲರ್ ಸನ್ ಎಕ್ಸ್ಪೋಜರ್, ಸೊ ನಾವು ಯಾರು ಮನೆಯೊಳಗೆ ಕೆಲಸ ಮಾಡ್ತಾರೆ ಅಥವಾ ಯಾರು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಸ್ಕಿನ್ನಿಗೂ ನಮ್ ಸ್ಕಿನ್ನಿಗೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ಯಾರು ಜಾಸ್ತಿ ಸನ್ ಎಕ್ಸ್ಪೋಜರ್ ಅಲ್ಲಿ ಇರ್ತಾರೆ ಅವ್ರದ್ದು ಸ್ಕಿನ್ ಸ್ವಲ್ಪ ಬೇಗ ಏಜ್ ಆಗ್ತದೆ. ಸೊ ನೀವು ಕೇಳಿರ್ಬೋದು ವೈಟಮಿನ್ ಡಿಗೆ ಸನ್ ಬೇಕು, ಇವ್ರು ಹೇಳ್ತಾರೆ ಸನ್ ಎಕ್ಸ್ಪೋಜರ್ ಇಂದ ಸ್ಕಿನ್ ಏಜ್ ಆಗತ್ತೆ ಅಂತ. ಸೊ ವೈಟಮಿನ್ ಡಿಗೆ ಸನ್ ಬೇಕು, ಅದು ಕರೆಕ್ಟ್. ಬಟ್ ಸನ್ ಎಕ್ಸ್ಪೋಜರು 20 minutes in the morning before 9 o'clock, that is more than enough to produce vitamin D. ನಮ್ಮೆಲ್ಲರಲ್ಲೂ ವೈಟಮಿನ್ ಡಿ ಅಷ್ಟೇ ಎಕ್ಸ್ಪೋಜರ್ ಇದ್ರೆ ಸಾಕಾಗುತ್ತೆ. ಅದ್ರ ಮೇಲೆ ನಾನು ಹೇಳ್ತಾ ಇಲ್ಲ ನೀವು ಮನೆಯಲ್ಲೇ ಕುತ್ಕೊಂಡಿರ್ಬೇಕು, ಎಲ್ಲೂ ಹೋಗ್ಬಾರ್ದು ಅಂತ. ಬಟ್ ಅದಕ್ಕೆ ಆದ ಕೆಲವು ಪ್ರೊಟೆಕ್ಷನ್ ಫ್ಯಾಕ್ಟರ್ಸ್ ನಾನು ಮುಂದೆ ನಿಮ್ಗೆ ತಿಳಿಸ್ಕೊಡ್ತೇನೆ. ಸೊ ಇದು ಸಣ್ಣ ಒಂದು ಮೇಜರ್ ಕಾಂಪೊನೆಂಟ್ ಸ್ಕಿನ್ ಏಜಿಂಗಿಗೆ. ಅದು ಬಿಟ್ಟು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ನಿಮ್ಗೆ ಇದ್ದೇ ಇರುತ್ತೆ. ನೀವು ಹಳ್ಳಿಯ ವಾತಾವರಣದಲ್ಲಿ ಬೆಳೆದಿರೋದಕ್ಕೂ ಬೆಂಗಳೂರು ಪೊಲ್ಯೂಷನ್ ಬೆಳೆದಿರೋ ಸ್ಕಿನ್ನಿಗೂ ಭಾರಿ ವ್ಯತ್ಯಾಸನೇ ಕಾಣಿಸ್ಬೋದು ನಿಮ್ಗೆ. ಸ್ಟ್ರೆಸ್ ಇಸ್ ಅಟ್ ಅನದರ್ ಒನ್ ಮೋರ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸ್ಟ್ರೆಸ್ ಈಗ ಹುಟ್ಟಿದ ಮಕ್ಕಳಿಂದ ವಯೋವೃದ್ಧರ ತನಕ ಎಲ್ಲರಿಗೂ ಸ್ಟ್ರೆಸ್ ಇದೆ. ಆನೆಗೆ ಆನೆ ಬಾರ ಅಂತ ಹೇಳ್ತಾರೆ, ಇರುವೆಗೆ ಇರುವೆ ಬಾರ ಅಂತ ಹೇಳ್ತಾರೆ. ಸೊ ಅಂಥದ್ರಲ್ಲಿ ಸ್ಟ್ರೆಸ್ ಎಷ್ಟಾಗತ್ತೆ ಅಷ್ಟು ಕಂಟ್ರೋಲ್ ಮಾಡಕ್ಕೆ ತಗೊಂಡೇ ಇರೋ ತರ ನಾವು ಬೇರೆ ತರದ ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ಮೆಂಟ್ ಇರಬೇಕು. ಅವಾಗ ನಮ್ಗೆ ಚಿಕ್ಕ ಪುಟ್ಟದೆಲ್ಲ ದೊಡ್ಡ ವಿಷಯ ಅಂತ ಅನ್ಸೋದಿಲ್ಲ. ದೆನ್ ಜೆನೆಟಿಕ್ ಮೇಕಪ್, ಅದು ಯಾವ್ದು ನಮ್ ಕೈಯಲ್ಲಿಲ್ಲ. ನಾವ್ ಯಾವ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತೀವಿ ಅದು ನಮ್ಗೆ ಒಂಥರ ಫೋಟೋ ಕಾಪಿ ತರ, ಜೆರಾಕ್ಸ್ ತರ ಬಂದ್ಬಿಟ್ಟಿರುತ್ತೆ ನಮ್ ಜೊತೆಗೆ. ಅದ್ರಲ್ಲಿ ನಾವೇನು ಜಾಸ್ತಿ ಚೇಂಜಸ್ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಇದು ಕೆಲವರಲ್ಲಿ ನಿಧಾನಕ್ಕೆ ಶುರು ಆಗ್ತದೆ, ಕೆಲವರಲ್ಲಿ ಬೇಗ ಗ್ರೇಯಿಂಗ್ ಆಫ್ ಹೇರ್ ಶುರು ಆಗುತ್ತೆ ಫಾರ್ ಎಕ್ಸಾಂಪಲ್. ಅದೆಲ್ಲ ಅವ್ರದ್ದು ಜೆನೆಟಿಕ್ ಮೇಕಪ್ ಇರುತ್ತೆ. ದೆನ್ ನ್ಯೂಟ್ರಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಯು ಫೀಡ್, ದಟ್ ಇಸ್ ವಾಟ್ ಇಸ್ ಶೋನ್ ಆನ್ ಯರ್ ಸ್ಕಿನ್. ಸೊ ನ್ಯೂಟ್ರಿಷನ್ ಅಂದ್ಬಿಟ್ಟು ಈಗ ಕೂತ್ಕೊಂಡು ತಿಂದ್ರೆ ನಾಳೆ ಸರಿ ಹೋಗುತ್ತೆ ಅಂತ ಹೇಳೋದಿಲ್ಲ. ಹುಟ್ಟಿದ ಊಂಬ್ ಟು ಟೂಂಬ್ ನ್ಯೂಟ್ರಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಫ್ರಮ್ ಊಂಬ್ ಟು ಟೂಂಬ್, ಗರ್ಭಾವಸ್ಥೆಯಿಂದ ಕೊನೆಯ ತನಕ ನಾವು ನ್ಯೂಟ್ರಿಷನ್ ಬಗ್ಗೆ ಕಾಳಜಿ ವಹಿಸ್ಬೇಕು. ಈಗ ರಿಪೀಟೆಡ್ ಆಗಿ ಯೂಟ್ಯೂಬ್ ಮತ್ತೆ ಲಾಟ್ ಆಫ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಅವೇರ್ನೆಸ್ ಎಲ್ಲ ಜಾಸ್ತಿ ಆಗಿದೆ ನ್ಯೂಟ್ರಿಷನ್ ಬಗ್ಗೆ. ಜನ ಎಲ್ಲ ಹೆಲ್ದಿ ಲೈಫ್ ಸ್ಟೈಲ್ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ತಾ ಇದ್ದಾರೆ. ಅದರಲ್ಲಿ ನ್ಯೂಟ್ರಿಷನ್ ಅಂದ್ರೆ ಸ್ಕಿನ್ನಿಗೆ ಬೇಕಾಗಿರೋ ನ್ಯೂಟ್ರಿಷನ್ ಅಂತ ಹೇಳಿದ್ರೆ ನಿಮ್ಗೆ ನೀರು ಚೆನ್ನಾಗಿ ಕುಡಿಬೇಕು. ಎಸ್ಪೆಷಲಿ ನಾಟ್ ಫಾರ್ ಹಾರ್ಟ್ ಪೇಷಂಟ್ ಇದ್ದು ಅವರಿಗೆ ನೀರು ಕನ್ಸಂಪ್ಷನ್ ಕಟ್ ಡೌನ್ ಮಾಡಿ ಅಂತ ಡಾಕ್ಟರ್ ಹೇಳಿದ್ರೆ ಅಂತವ್ರು ಬಿಟ್ಟು ಬಾಕಿ ಅವರೆಲ್ಲ ನೀರು ಕುಡಿಯೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಯೂಶಲಿ ಓಲ್ಡ್ ಏಜ್ ಆಗ್ತಾ ಆಗ್ತಾ 6 o'clock ಮೇಲೆ ನೀರ್ ಕನ್ಸಂಪ್ಷನ್ ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೇದು. ಸೊ ದಟ್ ನಿಮ್ಗೆ ಮಧ್ಯದಲ್ಲಿ ರಾತ್ರಿ ಎದ್ದು ವಾಶ್ರೂಮಿಗೆ ಹೋಗೋಂಥದ್ದು ಮತ್ತೆ ನಿದ್ದೆ ಡಿಸ್ಟರ್ಬ್ ಆಗೋಂಥದ್ದು ಪರಿಸ್ಥಿತಿ ಬರೋದಿಲ್ಲ. ಸೊ ಬೆಳಗ್ಗೆ 6 to ಸಾಯಂಕಾಲ 6 ತನಕ ಅಟ್ ಲೀಸ್ಟ್ 2 liters ಆಫ್ ವಾಟರ್ ತಗೊಂಡ್ರೆ ಸ್ಕಿನ್ನು ಅಟ್ ಅ ಸೆಲ್ಯುಲರ್ ಲೆವೆಲ್, ಜೀವಕೋಶದ ಲೆವೆಲ್ ಅಲ್ಲಿ ಹೈಡ್ರೇಷನ್ ಇರುತ್ತೆ. ಬರೀ ಮೇಲ್ಗಡೆಯಿಂದ ಎಷ್ಟೇ ನೀವು ಮೇಕಪ್ ಮಾಡಿ, ಎಷ್ಟೇ ನೀವು ಕ್ರೀಮ್ ಹಚ್ಚಿ, ಎಷ್ಟೇ ತ್ಯಾಪೆ ಹಚ್ಚಿದ್ರು ಒಳಗಡೆಯಿಂದ ಅದು ಡಿಹೈಡ್ರೇಷನ್ ಆಗಿರುತ್ತೆ. ಒಳಗಡೆಯಿಂದ ಅದಕ್ಕೆ ಹೈಡ್ರೇಷನ್ ಬೇಕು ಅಂತ ಒಂದೇ ನೀರ್ ಮುಖಾಂತರ ಮಾತ್ರ ಸಾಧ್ಯ. ನೀರಂದ್ರೆ ಬರೀ ನೀರೇ ಆಗಲ್ಲ. ನೀವಾದ್ರೂ ಅದೇ ತರ ನೀವು ಜ್ಯೂಸ್ ತಗೊಳ್ಬೋದು, ಎಳ್ನೀರ್ ತಗೊಳ್ಬೋದು, ಯಾವ್ದಾದ್ರು ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಜಾಸ್ತಿನ ನೀರಿನ ಅಂಶ ಇರೋದು, ಏನಂತಾರೆ ವಾಟರ್ ಮೆಲನ್, ಮಸ್ಕ್ ಮೆಲನ್, ಆ ತರದೆಲ್ಲ ತಗೊಂಡ್ರೆ ಜೀವಕೋಶನೂ ಹೈಡ್ರೇಷನ್ ಇಂದ ತುಂಬಿರುತ್ತೆ. ಮತ್ತೆ ನೀವೇನ್ ತಗೊಳ್ಬೇಕಂದ್ರೆ ವೈಟಮಿನ್ ಸಿ ರಿಚ್ ಫುಡ್. ವೈಟಮಿನ್ ಸಿ ಅಂದ್ರೆ ಏನು? ಅದು ನಿಮ್ಗೆ ಆ ಮೆಶ್ ತರ ನೆಟ್ವರ್ಕ್ ಇರುತ್ತಲ್ಲ, ದಟ್ ಇಸ್ ಕೊಲಾಜನ್ ಅಂಡ್ ಎಲಾಸ್ಟಿನ್ ಫೈಬರ್ಸ್. ನಿಮ್ದು ಸ್ಕಿನ್ ಎಲಾಸ್ಟಿಸಿಟಿ ಮೇಂಟೈನ್ ಮಾಡಕ್ಕೆ ಆ ಫೈಬರ್ಸ್ಗೆ ಈ ವೈಟಮಿನ್ ಸಿ ತುಂಬಾನೇ ಇಂಪಾರ್ಟೆಂಟ್. ವೈಟಮಿನ್ ಸಿ ಯಾವ್ದ್ರಲ್ಲಿ ಸಿಕ್ಬಹುದು ಅಂದ್ರೆ ನಲ್ಲಿಕಾಯಿ ಮತ್ತೆ ಆಲ್ ದ ಸಿಟ್ರಸ್ ಫ್ರೂಟ್ಸ್. ಇಟ್ ಕ್ಯಾನ್ ಬಿ ಲೆಮನ್, ಆರೆಂಜ್, ಸ್ವೀಟ್ ಲೈಮ್,
ಮೂಸಂಬಿ, ಆ ತರದ ಫ್ರೂಟ್ಸ್ ಅಲ್ಲಿ, ಆ ಲೆಮನ್ ಫ್ಯಾಮಿಲಿ ಆಫ್ ಫ್ರೂಟ್ಸ್ ಅಲ್ಲಿ ಎಲ್ಲದರಲ್ಲೂ ವೈಟಮಿನ್ ಸಿ ಇರುತ್ತೆ. ಗೂಸ್ಬೆರಿ ಅಥವಾ ನೆಲ್ಲಿಕಾಯಲ್ಲಿ ಹೈಯೆಸ್ಟ್ ವೈಟಮಿನ್ ಸಿ ಇರುತ್ತೆ. ಇನ್ ವಾಟ್ ಎವರ್ ಫಾರ್ಮ್ ಯು ವಾಂಟ್ ಯು ಕ್ಯಾನ್ ಹ್ಯಾವ್ ಇಟ್. ಮತ್ತೆ ಸನ್ ಎಕ್ಸ್ಪೋಜರ್, ಅದ್ರ ಬಗ್ಗೆ ಡೀಟೇಲ್ ಆಗಿ ಮುಂದೆ ತಿಳಿಸ್ಕೊಡ್ತೀನಿ. ಆದಷ್ಟು ಸನ್ ಎಕ್ಸ್ಪೋಜರ್ ಇಸ್ ಇಂಪಾರ್ಟೆಂಟ್ ಫಾರ್ ಬೋನ್ ಹೆಲ್ತ್ ಅಂಡ್ ಸ್ಕಿನ್ ಹೆಲ್ತ್, ಬಟ್ ಐಡಿಯಲಿ ಬಿಫೋರ್ 9 o'clock. ಅಂಡ್ ಈವ್ನಿಂಗ್ ಆಗ್ತಾ ಆಗ್ತಾ ನಿಮ್ಗೆ ಅನ್ಸ್ಬೋದು ಓಕೆ ತಂಪಾಗ್ತಾ ಇದೆ ಅಂತ, ಬಟ್ ತಂಪಾಗ್ತಾ ಇರಲ್ಲ. ದೋಸ್ ರೇಸ್ ಆರ್ ಮೋರ್ ಹಾರ್ಮ್ಫುಲ್ ದಾನ್ ದ ಮಾರ್ನಿಂಗ್ ರೇಸ್. ಸೊ ನಾವು ಬಿಕಾಸ್ ಆಫ್ ದ ಪೊಲ್ಯೂಷನ್, ಓಝೋನ್ ಲೇಯರ್ ಎಲ್ಲಾನು ಡ್ಯಾಮೇಜ್ ಆಗ್ತಿದೆ ಅಂತ ನಿಮ್ಗೂ ತಿಳಿದು ಬಂದೇ ಇದೆ. ಸೊ ಹಂಗಾಗಿ ನಾವು ಆದಷ್ಟು ಪೀಕ್ ಟೈಮಲ್ಲಿ ಹೋಗದೆ ಇರೋದು ಅವಾಯ್ಡ್ ಮಾಡೋದು ಒಳ್ಳೇದು, ಡೈರೆಕ್ಟ್ ಎಕ್ಸ್ಪೋಜರ್. ಅಂಡ್ ನ್ಯಾಚುರಲ್ ಪಿಗ್ಮೆಂಟ್ ಪ್ರೊಡ್ಯೂಸ್ ಮಾಡಕ್ಕೂ ಆ ಮೆಲಾನಿನ್ ಅಂತ ಏನ್ ಹೇಳಿದೆ, ನಮ್ಗೆಲ್ಲ ಬ್ರೌನ್ ಸ್ಕಿನ್ ಏನಿದೆ ಅದು ಬಿಕಾಸ್ ಆಫ್ ದ ನ್ಯಾಚುರಲ್ ಪಿಗ್ಮೆಂಟ್ ಮೆಲಾನಿನ್. ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಪ್ರೊಟೆಕ್ಟಿವ್ ಫ್ಯಾಕ್ಟರ್. ನಮ್ಗೆ ಇಂಡಿಯಾ ಸ್ಕಿನ್ ಅಲ್ಲಿ ಸ್ಕಿನ್ ಕ್ಯಾನ್ಸರ್ ಅಂತ ಬರೋದಿಲ್ಲ at any point of time of the life. ಸೊ ಯಾಕೆ ಅಂದ್ರೆ ಬಿಕಾಸ್ ಆಫ್ ದಿಸ್ ನ್ಯಾಚುರಲಿ ಗಾಡ್ ಗಿವನ್ ಗಿಫ್ಟೆಡ್ ಪಿಗ್ಮೆಂಟ್ ಕಾಲ್ಡ್ ಮೆಲನಿನ್. ಅಪಾರ್ಟ್ ಫ್ರಮ್ ದ್ಯಾಟ್, ಈಗ ಏಜಿಂಗ್ ಸ್ಕಿನ್ ಡಾರ್ಕರ್ ಸ್ಕಿನ್ ಪೀಪಲ್ ಅಲ್ಲಿ ಇದು ನಿಧಾನಕ್ಕೆ ಆನ್ಸೆಟ್ ಆಗ್ತದೆ. ಫೇರ್ ಸ್ಕಿನ್ ಅಲ್ಲಿ ಬೇಗ ರಿಂಕ್ಲಿಂಗ್ ಕಾಣಿಸುತ್ತೆ, ಬೇಗ ಏಜ್ ಸ್ಪಾಟ್ಸ್ ಎಲ್ಲ ಕಾಣಿಸಕ್ ಶುರು ಆಗುತ್ತೆ. ಸೊ ಅದಕ್ಕೂ ಏನ್ ಕಾರಣ ಅಂದ್ರೆ ಇದೇ ಮೆಲಾನಿನ್ ಪಿಗ್ಮೆಂಟ್. ಮೆಲಾನಿನ್ ಪಿಗ್ಮೆಂಟ್ ಅಲ್ಲಿ ಯಾರು ಜಾಸ್ತಿ ಇರುತ್ತೋ, ಯಾರು ಡಾರ್ಕರ್ ಸ್ಕಿನ್ ಇರ್ತಾರೋ ಅವ್ರದ್ದು ಏಜಿಂಗ್ ಡಿಲೇ ಆಗಿ ಶುರು ಆಗುತ್ತೆ ಕಂಪೇರ್ ಟು ದ ಫೇರ್ ಸ್ಕಿನ್. ಸೊ ಔಟರ್ ಲೇಯರ್ ಆಫ್ ದ ಸ್ಕಿನ್, ನಾನು ಏನ್ ಹೇಳ್ದೆ ಎಪಿಡರ್ಮಿಸ್ ಅಂತ, ಅದು ಬೇಗ ಥಿನ್ ಆಗ್ತದೆ. ಥಿನ್ ಆಗದೆ ನೀವೇ ಕಾಣಿಸ್ಕೊಳ್ಬಹುದು, ನಿಮ್ ಕೈಗಳಲ್ಲಿ ಒಳಗಿನ ರಕ್ತನಾಳಗಳೆಲ್ಲ ಕಾಣಿಸ್ತಾ ಇರುತ್ತೆ. ಅದು ಹಸಿರಿರ್ಬೋದು, ನೀಲಿ ಬಣ್ಣದಿರ್ಬೋದು. ಸೊ ಅದು ಬಿಕಾಸ್ ದ ಔಟರ್ ಲೇಯರ್ ಆಫ್ ದ ಸ್ಕಿನ್, ದ 7 layers ವಾಟ್ ಐ ಸೆಟ್, ಎಪಿಡರ್ಮಿಸ್ ಅಂತ ಏನ್ ಹೇಳ್ತೀವಿ, ಅದು ಥಿನ್ ಆಗ್ತಾ ಹೋಗ್ತದೆ. ಅದಾದ್ಮೇಲೆ ಈ ಮೆಲನಿನ್ ಅಂತ ರಿಪೀಟೆಡ್ ಆಗಿ ಏನ್ ಹೇಳ್ತಾ ಇದೀನಿ, ಅದನ್ನು ಪ್ರೊಡ್ಯೂಸ್ ಮಾಡೋ ಜೀವಕೋಶ ಕಾಲ್ಡ್ ಮೆಲ್ನೋಸೈಟ್ಸ್. ಅದು ನಂಬರ್ ಆಫ್ ಮೆಲ್ನೋಸೈಟ್ಸ್ ಕಡಿಮೆ ಆಗ್ತಾ ಬರ್ತದೆ, ಬಟ್ ಸೈಜ್ ಅಷ್ಟೇ ಇರುತ್ತೆ ಅಥವಾ ಇನ್ಕ್ರೀಸ್ ಆಗುತ್ತೆ. ಬಟ್ ನಂಬರ್ ಏಜ್ ಆಗ್ತಾ ಆಗ್ತಾ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಅದ್ ಎರಡು ಕಾರಣದಿಂದ ಸ್ಕಿನ್ ಏಜ್ ಆಗ್ತಾ ಆಗ್ತಾ ಸ್ಕಿನ್ ಥಿನ್ ಆಗತ್ತೆ. ಆಲ್ಮೋಸ್ಟ್ ಫೇರ್ ಅಂತ ಹೇಳೋದಿಲ್ಲ, ಪೇಲ್ ಆಗತ್ತೆ. ಅದ್ರಲ್ಲಿ ಒಂಥರ ಸತ್ವ ಇಲ್ಲದ ತರ ಆಗತ್ತೆ. ಮತ್ತೆ ಒಳಗಿನ ಜೀವನಾಡಿಗಳೆಲ್ಲ ಕಾಣಿಸಕ್ ಶುರು ಆಗುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್, ಪಿಗ್ಮೆಂಟ್ ಸ್ಪಾಟ್, ನಾನು ಆಮೇಲೆ ಇದ್ರದ್ದು ಫೋಟೋ ತೋರಿಸ್ತೀನಿ. ಪಿಗ್ಮೆಂಟ್ ಸ್ಪಾಟ್ ಕೂಡ ಕಾಣಿಸ್ತದೆ. ಸೊ ಪಿಗ್ಮೆಂಟ್ ಸ್ಪಾಟ್ ಅಂದ್ರೆ ಏನು? ಬ್ರೌನ್ ಕಲರ್ ಸ್ಪಾಟ್ಸ್ ಯೂಶಲಿ ಸನ್ ಎಕ್ಸ್ಪೋಸ್ಡ್ ಏರಿಯಾಸ್ ಅಲ್ಲಿ ಇರುತ್ತೆ. ಅಂದ್ರೆ ಅದು ಕೈ ಮೇಲೆ ಇರ್ಬೋದು, ಮುಖದ ಮೇಲೆ ಇರ್ಬೋದು. ಓವರ್ ದ ಏಜ್ ಆಫ್ 50 years ಚಿಕ್ಕ ಶುರು ಆಗುತ್ತೆ. ಆಮೇಲೆ ಸ್ಲೋಲಿ ಇಟ್ ಇನ್ಕ್ರೀಸಸ್ ಇನ್ ಸೈಜ್ ಆರ್ ದ ನಂಬರ್, ಮೋರ್ ಸೊ ಇನ್ ದ ನಂಬರ್. ಅದು ದೊಡ್ಡದಾಗೋದು ಏನು, ಒಂದು ಸಾಸಿವೆ ಕಾಳಿನಿಂದ ಒಂದು ಕಡಲೆ ಬೀಜದ ಕಾಳಿನಷ್ಟು ಆಗ್ಬೋದು, ಅದಕ್ಕಿಂತ ಜಾಸ್ತಿ ಆಗಕ್ ಸಾಧ್ಯ ಇಲ್ಲ. ಬಟ್ ನಂಬರ್ ಮಾತ್ರ ಸ್ಲೋಲಿ ಗ್ರಾಜುಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದು ಇಷ್ಟೇ ಆಗತ್ತೆ ಅಂತ ಹೇಳೋದು ಕಷ್ಟ. ಇಟ್ ಡಿಪೆಂಡ್ಸ್, ಮುಂಚೆ ಹೇಳ್ದಂಗೆ ಜೆನೆಟಿಕ್, ಫ್ಯಾಮಿಲಿ ಹಿಸ್ಟ್ರಿ ಅಂಡ್ ಆಲ್ಸೋ ಸನ್ ಎಕ್ಸ್ಪೋಜರ್. ನೀವು ಹಿಂದೆ ಚಿಕ್ಕಲ್ಲಿನಿಂದ ಇಲ್ಲಿಯ ತನಕ ನೀವು ಎಷ್ಟು ಸನ್ ಎಕ್ಸ್ಪೋಸ್ ಆಗಿದ್ದೀರಾ, ನಿಮ್ದು ಆಕ್ಯುಪೇಷನ್ ಹಿಸ್ಟ್ರಿ ಮೇಲೆ ಆ ಪಿಗ್ಮೆಂಟ್ ಸ್ಪಾಟ್ ಬಗ್ಗೆ ತಿಳಿ ಹೇಳ್ಬೋದು. ಸ್ಕಿನ್ ಎಲಾಸ್ಟಿಸಿಟಿ ಮತ್ತೆ ಸ್ಟ್ರೆಂತ್, ನೀವೆಲ್ಲ ನೋಡ್ಕೊಂತಾ ಇದ್ದಂಗೆ ಸ್ಕಿನ್ ಮುಂಚೆ ತರ ಅಷ್ಟು ಸ್ಟ್ರೆಂದಿ ಆಗಿಲ್ಲ, ಇಲಾಸ್ಟಿಕ್ ಆಗಿಲ್ಲ. ಬಿಟ್ರೆ ಬಲೂನ್ ತರ ಬಿಟ್ರೆ ವಾಪಸ್ ಅದೇ ಸೈಜ್ಗೆ ಬಂದು ಕೂತ್ಕೊಂತ ಇತ್ತು. ಈಗ ಹಂಗಲ್ಲ, ಎಳೆದ್ ಬಿಟ್ರೆ ಇಟ್ ಟೇಕ್ಸ್ ಟೈಮ್ ಟು ಸೆಟಲ್ ಡೌನ್. ಸೊ ಇಟ್ ಮೀನ್ಸ್ ಟು ಸೇ ದಟ್ ಮೆಶ್ ನೆಟ್ವರ್ಕ್ ಏನಿದೆ, ಕೊಲಾಜನ್ ಮತ್ತೆ ಎಲಾಸ್ಟಿನ್ ಅಂತ ಏನ್ ಹೇಳ್ದೆ ಮಧ್ಯದ ಭಾಗದ ಚರ್ಮದಲ್ಲಿ, ಅದು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅದಕ್ಕೆ ಏಜ್ ಆಗ್ತಾ ಇದ್ದಂಗೆ ಎಲಾಸ್ಟಿಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಎಲಾಸ್ಟಿಸಿಟಿ ಕಡಿಮೆ ಆದಂಗೆ ಸ್ಕಿನ್ ಅಲ್ಲಿ ರಿಂಕ್ಲಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಲ್ಲದೆ ಬರೀ ಸ್ಕಿನ್ ಅಷ್ಟೇ ಅಲ್ಲ, ಈವನ್ ರಕ್ತನಾಳಗಳು ಆಫ್ ದ ಸ್ಕಿನ್ಗೂ ಏಜ್ ಆಗುತ್ತೆ. ಅದ್ ಏಜ್ ಆದಾಗ ಏನಾಗುತ್ತೆ, ಸ್ವಲ್ಪ ತಗಲ್ಸ್ಕೊಂಡ್ರು ಸಾಕು ಅಲ್ಲಿ ಕೆಂಪು ಕಲೆ ಆಗ್ತದೆ, ಕೆಂಪು ಬ್ಲೀಡಿಂಗ್ ಆಗುತ್ತೆ. ಬ್ಲೀಡಿಂಗ್ ಏನು, ಹೊರಗಡೆ ಬ್ಲೀಡಿಂಗ್ ಕಾಣಿಸೋದು ಇಲ್ಲ, ಚರ್ಮದೊಳಗೇ ಬ್ಲೀಡಿಂಗ್ ಆಗ್ತದೆ, ರೆಡ್ ಸ್ಪಾಟ್ ಆಗುತ್ತೆ. ಸೊ ಆ ಬ್ರೂಸಿಂಗ್ ಎಲ್ಲ ಯಾಕಾಗುತ್ತೆ ಅಂದ್ರೆ ಥಿನ್ನಿಂಗ್ ಆಫ್ ದ ಸ್ಕಿನ್ ಪ್ಲಸ್ ಸನ್ ಡ್ಯಾಮೇಜ್.
ಪ್ಲಸ್ ಬ್ಲಡ್ ವೆಸಲ್ಸ್ ಆಲ್ಸೋ ವಿಲ್ ಬಿಕಮ್ ವೆರಿ ಫ್ರೆಜೈಲ್. ಅಂದ್ರೆ ಸ್ವಲ್ಪ ತಾಗಿದ ತಕ್ಷಣ ಅದು ಬ್ಲೀಡ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಕೆಲವರಲ್ಲಿ ಆಫ್ಟರ್ 60 years ಇಫ್ ದೇ ಆರ್ ಹಾರ್ಟ್ ಪೇಷಂಟ್, ಅವರಿಗೆ ಆಸ್ಪಿರಿನ್ ಬ್ಲಡ್ ಥಿನ್ನರ್ಸ್ ಕೊಟ್ಟಿರ್ತಾರೆ. ಸೊ ಅದರಿಂದಾನು ಬ್ಲಡ್ ವೆಸಲ್ಸ್ ವಿಲ್ ಬಿ ವೆರಿ ಫ್ರೆಜೈಲ್. ಅದು ಬ್ರೇಕ್ ಆದ ತಕ್ಷಣ ಸ್ವಲ್ಪ ಮಟ್ಟಿಗೆ ಅಲ್ಲಿ ಬ್ರೂಸ್ ಆಗುತ್ತೆ, ಸ್ವಲ್ಪ ಮಟ್ಟಿಗೆ ಅಲ್ಲಿ ರೆಡ್ಡಿಶ್ ಸ್ಪಾಟ್ ಆಗುತ್ತೆ. ಅದಕ್ಕಂತ ಏನ್ ಗಾಬರಿ ಆಗೋದು ಏನು ಇಲ್ಲ. ನೀವು ವೈಟಮಿನ್ ಸಿ ರಿಚ್ ಫುಡ್ ಚೆನ್ನಾಗಿ ತಗೊಂಡು ನೀರ್ ಚೆನ್ನಾಗಿ ಕನ್ಸ್ಯೂಮ್ ಮಾಡಿ, ಮತ್ತೆ ತಂತಾನಾಗೆ ಅದು ರೆಡ್ ಇದ್ದಿದ್ದು ಕಡೆಗೆ ಗ್ರೀನ್ ಆಗ್ತದೆ, ಮತ್ತೆ ಬ್ರೌನ್ ಆಗುತ್ತೆ, ಮತ್ತೆ ಫೇಡ್ ಆಗಿ ನಾರ್ಮಲ್ ಸ್ಕಿನ್ ಕಲರ್ ಆಗುತ್ತೆ. ಯಾವುದೇ ತರದ ಕಲೆ ಉಳಿಯೋದಿಲ್ಲ. ಈಗ ಬ್ಲಡ್ ವೆಸಲ್ಸ್ ಆಯ್ತು. ನೆಕ್ಸ್ಟ್ ಕಮ್ಸ್ ಆಯಿಲ್ ಗ್ಲ್ಯಾಂಡ್ಸ್. ಆಯಿಲ್ ಗ್ಲ್ಯಾಂಡ್ಸ್ ಏನಾಗುತ್ತೆ? ಆಯಿಲ್ ಗ್ಲ್ಯಾಂಡ್ಸ್ ವೆರಿ ಇಂಪಾರ್ಟೆಂಟ್. ಆಯಿಲ್ ನಮ್ ಚಿಕ್ಕಲ್ಲಿಂದನೂ ನಮ್ಗೆ ಅಭ್ಯಾಸ ಮಾಡಿರ್ತಾರೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಬೇಕು ಅಂತ. ಬಿಕಾಸ್ ಇಟ್ ಪ್ರೊಟೆಕ್ಟ್ಸ್ ದ ಸ್ಕಿನ್, ಇಟ್ ಮಾಯಿಶ್ಚರೈಸಸ್ ದ ಸ್ಕಿನ್. ಸೊ ಮೆನ್ ಅಲ್ಲಿ ಆಯಿಲ್ ಗ್ಲ್ಯಾಂಡ್ಸ್ ವಿಲ್ ಬಿ ಆಕ್ಟಿವ್ ಅಟ್ ಲೀಸ್ಟ್ 70-80 years ತನಕನೂ ಏನು ಮೋಸ ಇಲ್ಲ. ಬಟ್ ವಿಮೆನ್ ಅಲ್ಲಿ ಸ್ವಲ್ಪ ಚೇಂಜಸ್ ಜಾಸ್ತಿ ಬೇಗ ಕಾಣಿಸ್ಕೊಳುತ್ತೆ ಬಿಕಾಸ್ ಆಫ್ ಮೆನೋಪಾಸ್. ಅವ್ರದ್ರಲ್ಲಿ ಸ್ಕಿನ್ ಸ್ವಲ್ಪ ಬೇಗ ಡ್ರೈ ಆಗ್ತದೆ. ಬಿಕಾಸ್ ಈ ಮೆನೋಪಾಸ್ ಆದ ತಕ್ಷಣ ಲಾಟ್ ಆಫ್ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಹಾರ್ಮೋನಲ್ ಚೇಂಜಸ್ ಆಗ್ತಿದ್ದಂಗೆ ಹೇರ್ ಥಿನ್ನಿಂಗ್ ಶುರು ಆಗುತ್ತೆ, ಸ್ಕಿನ್ ತೆಳು ಆಗ್ತದೆ, ಸ್ಕಿನ್ ಅಲ್ಲಿ ಕಾಂತಿ ಕಡಿಮೆ ಆಗುತ್ತೆ. ದೆನ್ ಬ್ಲಡ್ ವೆಸಲ್ಸ್ ವಿಲ್ ಸ್ಟಾರ್ಟ್ ಥಿನ್ನಿಂಗ್ ಔಟ್. ಆಮೇಲೆ ಡ್ರೈನೆಸ್ ಜಾಸ್ತಿ ಆಗುತ್ತೆ. ಡ್ರೈನೆಸ್ ಆಗ್ತಿದ್ದಂಗೆ ಇಚ್ಚಿಂಗ್ ಜಾಸ್ತಿ ಆಗುತ್ತೆ. ದೆನ್ ಆಯಿಲ್ ಆಲ್ಸೋ ಪ್ರೊಡಕ್ಷನ್ ವಿಲ್ ರೆಡ್ಯೂಸ್. ಸೊ ಬಿಕಾಸ್ ಆಫ್ ದಟ್ ಸ್ಕಿನ್ ವಿಲ್ ಗೋ ಡ್ರೈ. ಡ್ರೈ ಆಗ್ತಾ ಇದ್ದಂಗೆ ಇಚ್ಚಿಂಗ್ ತಂತಾನಾಗಿ ಶುರು ಆಗುತ್ತೆ. ಇಟ್ಸ್ ಅ ವಿಷಿಯಸ್ ಸೈಕಲ್. ಆಯಿಲ್ ಡ್ರೈ ಆಯ್ತು, ಸ್ಕಿನ್ ಡ್ರೈ ಆಯ್ತು, ಸ್ಕಿನ್ ಡ್ರೈ ಆಗ್ತಿದ್ದಂಗೆ ಇಚ್ಚಿನೆಸ್ ಶುರು. ಸೊ ಇನ್ ಕಮ್ಸ್ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಲೇಯರ್. ಸೊ ಎಲ್ಲಾ ಲೇಯರ್ ಈಗ ಬ್ಲಡ್ ವೆಸಲ್ಸ್ನೇ ಬಿಡೋದಿಲ್ಲ ಅಂತೆ, ಇನ್ನ ಫ್ಯಾಟ್ ನ ಬಿಡುತ್ತಾ? ಫ್ಯಾಟ್ ಕೂಡ ಏಜ್ ಆಗ್ತದೆ. ಫ್ಯಾಟ್ ಲೇಯರ್ ಏಜ್ ಆಗ್ತಾ ಇದ್ದಂಗೆ ಥಿಕ್ನೆಸ್ ಆಫ್ ದ ಟಿಶ್ಯೂ ವಿಲ್ ರೆಡ್ಯೂಸ್. ಸೊ ಫ್ಯಾಟ್ ಯಾಕೆ ಬೇಕು ನಮ್ಗೆ? ಚಳಿಗಾಲದಲ್ಲಿ ಇನ್ಸುಲೇಷನ್, ಇಟ್ಸ್ ಲೈಕ್ ಅ ಪ್ಯಾಡಿಂಗ್ ಫಾರ್ ದ ಸ್ಕಿನ್. ಬರೀ ತೆಳು ಸ್ಕಿನ್ ಇಟ್ಕೊಂಡ್ರೆ ಏನು ಡೈರೆಕ್ಟ್ ಮೂಳೆ ಅಂಡ್ ಸ್ಕಿನ್. ಕೆಲವ್ರಿಗೆ ಹೇಳ್ತಾರೆ ಇವ್ರದ್ರಲ್ಲಿ ಏನೂ ಇಲ್ಲ, ಬರೀ ಚರ್ಮ ಬಿಟ್ರೆ ಬರೀ ಮೂಳೆನೇ ಇರೋದು ಅಂತ. ಬಟ್ ಆ ಪ್ಯಾಡಿಂಗ್ ಎಫೆಕ್ಟ್ ಏನಿರುತ್ತೆ ದಟ್ ಇಸ್ ಬಿಕಾಸ್ ಆಫ್ ದ ಫ್ಯಾಟ್ ಲೇಯರ್ ಇನ್ ದ ಸ್ಕಿನ್. ಅದು ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಆಕ್ಟ್ಸ್ ಆಸ್ ಅ insulator. It maintains the body temperature. It can be hot or cold. More so it is useful in winters. So it maintains the body temperature. ಬೆಚ್ಚಗಿಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಒಂದ್ಸಲ ಕಡಿಮೆ ಆಗ್ತಾ ಇದ್ದಂಗೆ, ಫ್ಯಾಟ್ ಲೇಯರ್ ಕಡಿಮೆ ಆಗ್ತಾ ಇದ್ದಂಗೆ ಸ್ಯಾಗಿಂಗ್ ಶುರು ಆಗುತ್ತೆ, ರಿಂಕ್ಲಿಂಗ್ ಶುರು ಆಗುತ್ತೆ, ಬಾಡಿ ಟೆಂಪರೇಚರ್ ತಡ್ಕೊಳಕ್ಕಾಗಲ್ಲ. ಎಕ್ಸ್ಟ್ರೀಮ್ಸ್ ಆಫ್ ಟೆಂಪರೇಚರ್, ತುಂಬಾ ಹಾಟ್ ತಡಿಯೋಕ್ಕಾಗಲ್ಲ, ತುಂಬಾ ಕೋಲ್ಡ್ ತಡಿಯೋಕ್ಕಾಗಲ್ಲ. ಸೊ ಈ ತರದ ಚೇಂಜಸ್ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಲೇಯರ್ ಕಡಿಮೆ ಆಗ್ತಾ ಇದ್ದಂಗೆ ಕಾಣ್ಬರುತ್ತೆ. ಇನ್ ಕಮ್ ಸ್ವೆಟ್ ಗ್ಲ್ಯಾಂಡ್ಸ್. ಸ್ವೆಟ್ ಗ್ಲ್ಯಾಂಡ್ಸ್ ನಿಮ್ಗೆ ಸ್ವೆಟ್ಟಿಂಗಿಗೆ ಹೆಲ್ಪ್ ಮಾಡುತ್ತೆ. ಸೊ ಆಲ್ ದ ಸ್ವೆಟ್ ಗ್ಲ್ಯಾಂಡ್ಸ್ ಹೆಲ್ಪ್ ಇನ್ ಮೇಂಟೈನಿಂಗ್ ದ ಬಾಡಿ ಟೆಂಪರೇಚರ್ ಆಲ್ಸೋ. ಅದ್ ಇಲ್ಲ ಅಂದ್ರೆ ಸ್ವೆಟ್ ಆದಷ್ಟು ಒಳ್ಳೇದು. ನೀವ್ ನೋಡಿರ್ಬೋದು ಈ ಕೋಸ್ಟಲ್ ಏರಿಯಾದಲ್ಲಿ, ಮಂಗಳೂರು, ಉಡುಪಿ ಸೈಡ್ ಅಲ್ಲಿ ಇರೋರು ಅಥವಾ ಚೆನ್ನೈ ಸೈಡ್ ಅಲ್ಲಿ ಇರೋರು, ಅವ್ರ ಸ್ಕಿನ್ ಏನು ಹಚ್ಚದೇನೆ ಚೆನ್ನಾಗಿರ್ತಾರೆ. ಎಲ್ಲ ಹೇಳ್ತಾರೆ ಕೂಡ ಕೋಸ್ಟಲ್ ಏರಿಯಾದಲ್ಲಿದ್ರೆ ಸ್ಕಿನ್ ಚೆನ್ನಾಗತ್ತೆ. ಯಾಕಾಗತ್ತೆ? ಆಲ್ ದ ಟಾಕ್ಸಿನ್ಸ್ ವಿಲ್ ಬಿ ರಿಮೂವ್ಡ್ ಥ್ರೂ ದ ಸ್ವೆಟ್ ಗ್ಲ್ಯಾಂಡ್ಸ್. ಸ್ವೆಟ್ ಆದಷ್ಟು ಒಳ್ಳೇದು. ಸೊ ಇದು ಎರಡು ವೇ ಅಲ್ಲಿ ಒಳ್ಳೇದು. ಒಂದು, ಟಾಕ್ಸಿನ್ಸ್ ವಿಲ್ ಬಿ ರಿಮೂವ್ಡ್. ನದರ್ ಒನ್ ಇಸ್ ಇಟ್ ಕೀಪ್ಸ್ ದ ಬಾಡಿ ಕೂಲ್. ಸ್ವೆಟ್ಟಿಂಗ್ ಆಗದೆ ಇರೋರಿಗೆ ಒಳಗಡೆನೆ ಓವರ್ ಹೀಟಿಂಗ್ ಆಗ್ತದೆ, ಹೀಟ್ ಸ್ಟ್ರೋಕ್ ಆಗ್ತದೆ. ನಾಟ್ ಇನ್ ಕರ್ನಾಟಕ, ಬಟ್ ನೀವು ಕೇಳಿರ್ಬೋದು ನಾರ್ತ್ ಇಂಡಿಯಾದಲ್ಲಿ ಇರ್ಬೋದು, ಹೈದರಾಬಾದ್ ಅಲ್ಲಿ ಇರ್ಬೋದು, ವೇರ್ ದ ಟೆಂಪರೇಚರ್ ಟು ಎಕ್ಸ್ಟ್ರೀಮ್ಸ್. ಇಲ್ಲೂ ರಾಯಚೂರು ಕಡೆ, ಗುಲ್ಬರ್ಗಾ ಸೈಡ್ ತುಂಬಾ ಎಕ್ಸ್ಟ್ರೀಮ್ಸ್ ಆಫ್ ಟೆಂಪರೇಚರ್ ಇದ್ದಾಗ, ಸ್ವೆಟ್ಟಿಂಗ್ ಕರೆಕ್ಟ್ ಆಗಿ ಆಗದೆ ಇದ್ದಾಗ ಅವ್ರಿಗೆ ಹೀಟ್ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬಾಕಿದು ಕೆಲವು ಗ್ರೋತ್ಗಳಾಗ್ಬೋದು. ಆಸ್ ವಿ ಏಜ್ ದೇರ್ ವಿಲ್ ಬಿ ಮಲ್ಟಿಪಲ್ ಎಕ್ಸ್ಟ್ರಾ ಗ್ರೋತ್ ಪ್ರೊಟ್ರೂಡಿಂಗ್. ನೀವ್ ಕೇಳಿರ್ಬೋದು ಸ್ಕಿನ್ ಟ್ಯಾಗ್ಸ್ ಅಂತ. ಸ್ಕಿನ್ ಟ್ಯಾಗ್ಸ್ ಆರ್ ಎಕ್ಸ್ಟ್ರಾ ಸ್ಕಿನ್ ಪ್ರೊಟ್ರೂಷನ್ಸ್. ಯೂಶಲಿ ಇನ್ ದ ಆರ್ಮ್ಪಿಟ್ ಆಗುತ್ತೆ, ಇಲ್ಲ ಅರೌಂಡ್ ದ ನೆಕ್ ಆಗುತ್ತೆ. ಸ್ಟಾರ್ಟಿಂಗ್ ಶುರು ಆಗ್ಬಾರ್ಗೆ ಚಿಕ್ಕ ಗ್ರೋತ್ ತರಾನೇ ಶುರು ಆಗುತ್ತೆ. ಸ್ಲೋಲಿ ಇಟ್ ಇನ್ಕ್ರೀಸ್ ಇನ್ ಸೈಜ್ ಆಫ್ ಅ ಪೀನಟ್. ದಟ್ ಇಸ್ ಕಡಲೆ ಬೀಜದಷ್ಟು ದೊಡ್ಡ ಗಾತ್ರದಲ್ಲಿ ಆಗುತ್ತೆ. ಇನ್ ಕೆಲವರಿಗೆ ವಾಟ್ಸ್ ಆಗ್ಬೋದು. ವಾಟ್ಸ್ ಅಂದ್ರೆ ವೈರಲ್ ಇನ್ಫೆಕ್ಷನ್. ನಾನು ಮತ್ತೆ ನಿಮ್ಗೆ ಅದ್ರದ್ದು ಫೋಟೋಸ್ ತೋರಿಸ್ತೇನೆ. Seborrheic keratosis. Seborrheic keratosis is nothing but a rough brown color patch, usually seen on the sun exposed areas. ಎಲ್ಲಿ sun exposure ಇರುತ್ತಾ ಅಂತ ಕಡೆ seborrheic keratosis ಆಗುತ್ತೆ. ಬಟ್ ಇದು ಯಾವುದು ನಿಮ್ಗೆ ಹಾರ್ಮ್ಫುಲ್ ಅಲ್ಲ, ಯಾವುದು ನಿಮ್ಗೆ ತೊಂದರೆ ಕೊಡೋದಿಲ್ಲ. ಬಟ್ ಓನ್ಲಿ ಥಿಂಗ್ ಇಸ್ ಐ ವಾಂಟ್ ಟು ಕೀಪ್ ಯು ಅವೇರ್ ದಟ್ ದೀಸ್ ಆರ್ ಆಲ್ ನಾರ್ಮಲ್ ಸ್ಕಿನ್ ಚೇಂಜಸ್ ವಿಚ್ ಇಸ್ ಗೋನ್ ಹ್ಯಾಪನ್ as the skin grows old.
ಸ್ಕಿನ್ ಕ್ಯಾನ್ಸರ್ಸ್ ಬಗ್ಗೆ ತುಂಬಾ ಜನಕ್ಕೆ ಡೌಟ್ ಇರ್ಬೋದು, ಬಟ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದೇ ಬೇಡ. ಇಂಡಿಯನ್ ಟೆಂಪರೇಚರ್ಗೆ, ಇಂಡಿಯನ್ ಟ್ರಾಪಿಕಲ್ ಕ್ಲೈಮೇಟ್ಗೆ, ಪ್ಲಸ್ ನಮ್ಗಿರೋ ಸ್ಕಿನ್ ಕಲರಿಗೆ, ಆ ಕಲರಿಗೆ ಸ್ಕಿನ್ ಕ್ಯಾನ್ಸರ್ಸ್ ತುಂಬಾ ಕಡಿಮೆ, ತುಂಬಾ ರೇರ್, ಆಲ್ಮೋಸ್ಟ್ ನಿಲ್ ಅಂತಾನೆ ಹೇಳ್ಬೋದು. ದೆನ್ ಈಗ ನರ್ವ್ಸ್, ರಕ್ತನಾಳಗಳ ಬಗ್ಗೆ ಆಯ್ತು. ಈಗ ನಾಡಿಗಳ ಬಗ್ಗೆ, ನರನಾಡಿಗಳ ಬಗ್ಗೆ. ಸೊ ನರಗಳು ಮಧ್ಯದ ಲೇಯರ್ ಆಫ್ ದ ಸ್ಕಿನ್ ಅಲ್ಲಿ ಇರುತ್ತೆ. ನೀವ್ ಏನೇ ಮಾಡಿದ್ರು, ನೀವ್ ಏನೇ ಫೀಲ್ ಮಾಡ್ಬೇಕಂದ್ರು ಸ್ಕಿನ್ ವೆರಿ ವೆರಿ ಇಂಪಾರ್ಟೆಂಟ್. ದ ಟಚ್, ಪ್ರೆಷರ್ ಇರ್ಬೋದು, ವೈಬ್ರೇಷನ್ ಇರ್ಬೋದು, ಹೀಟ್, ಕೋಲ್ಡ್, ಪೇನ್, ಇಚ್, ಎವ್ರಿ possible sensation has to be transmitted to the brain through skin only. Okay, skin is richly supplied with nervous tissue. ಸೊ ನಿಮ್ಗೆ ಮಧ್ಯದಲ್ಲಿ ಅನ್ಸಿರ್ಬೋದು, ಒಂದ್ಸಲ ಕಿಚನ್ ಅಲ್ಲಿ ಸುಟ್ಟೋದಾಗ ಸುಟ್ಟೋಗಿರೋದು ಕಡಿಮೆನೆ ಕಾಣಿಸ್ತಾ ಇರುತ್ತೆ, ಬಟ್ ಉರಿ ಮಾತ್ರ ತಡಿಯಕ್ ಆಗದೆ ಇರೋಷ್ಟು ಉರಿ ಆಗ್ತಾ ಇರುತ್ತೆ. ಅದ್ ಯಾಕೆ ಆಗ್ತಾ ಇರುತ್ತೆ ಅಂದ್ರೆ ಸ್ಕಿನ್ ಇಸ್ ರಿಚ್ಲಿ ಸಪ್ಲೈಡ್ ವಿತ್ ನರ್ವ್ಸ್. ಸೊ ಸೂಪರ್ಫಿಷಿಯಲ್ ಬರ್ನ್ ಆದ ತಕ್ಷಣನೇ, ನರ್ವ್ಸ್ ಎಲ್ಲ ಡ್ಯಾಮೇಜ್ ಆದ ತಕ್ಷಣನೇ ತುಂಬಾ ಉರಿ ಆಗುತ್ತೆ. ಸೊ ಅದು ಒನ್ ಆಫ್ ದ ಎಕ್ಸಾಂಪಲ್ ಐ ಆಮ್ ಟೆಲಿಂಗ್ ಯು. ಟಚ್ ಈಸ್ ಹೈಲಿ ಇಂಪಾರ್ಟೆಂಟ್. ಮೋರ್ ಟಚ್ ಟಚ್ ರಿಸೆಪ್ಟರ್ಸ್ ಆರ್ ಇನ್ ದ ಫಿಂಗರ್ ಟಿಪ್ಸ್, ಹ್ಯಾಂಡ್ಸ್ ಅಲ್ಲಿ ಇರುತ್ತೆ ಕಂಪೇರ್ ಟು ದ other parts of the body. Face is highly sensitive, ಬಾಕಿ ಕಂಪೇರ್ ಟು ದ ಬ್ಯಾಕ್ or the chest. So each area, it has its own specification and specialities. So anything you want to feel, it is first organ where you want to feel is through hand. So hand is supplied with rich nervous tissue and sensory tissue. That is all the sensation you can be felt through hands. In coming to the ಸ್ಕಿನ್ ಪುಲ್ಲಿಂಗ್, ಪುಲ್ ಮಾಡಿದ್ರೆ ನಿಮ್ಗೆ ಇವಾಗ ಟಚ್ ಮಾಡಿ ನೋಡ್ಬೋದು. ಮುಂಚೆ ಆದ್ರೆ ಪಟ್ ಅಂತ ಕರೆಕ್ಟ್ ಆಗಿ ಹೋಗಿ ಅದ್ರ ಜಾಗಕ್ಕೆ ಹೋಗಿ ಕೂರ್ತಾ ಇತ್ತು. ಬಟ್ ಇವಾಗ ಸ್ಕಿನ್ ಎಳೆದ್ ಬಿಟ್ರೆ ಅದು ಸ್ಲೋ ಆಗಿ ಇಟ್ ಗೆಟ್ಸ್ ಬ್ಯಾಕ್ ಟು ಇಟ್ಸ್ ಪ್ಲೇಸ್. ಸೊ ಅದು ಇಟ್ ಆಲ್ ಟೆಲ್ಸ್ ಅಬೌಟ್ ಒಳಗಿಂದ ಮೆಶ್ ನೆಟ್ವರ್ಕ್ ಏನಿದೆ ಅದು ವೀಕ್ ಆಗಿದೆ ಅಂತ. Then comes pressure ulcers. Pressure ulcer is also part of the skin change, mostly because of the fat layer loss in them. And also reduced activity. ಒಂದೇ ಕಡೆ ಕೂರೋದು, ಒಂದೇ ಕಡೆ ಮಲ್ಗೋದು. ಮೋಸ್ಟ್ಲಿ ಈ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಇರೋರಿಗೆ, ಪದೇ ಪದೇ ಬಾಡಿ ಶಿಫ್ಟ್ ಮಾಡಕ್ ಆಗದೆ ಇರೋಂಥವ್ರಿಗೆ ಈ ತರ ಆಕ್ಟಿವಿಟೀಸ್ ಕಡಿಮೆ ಆದಾಗ, ಎಲ್ಲಿ ಪ್ರೆಷರ್ ಬೇರಿಂಗ್ ಏರಿಯಾಸ್ ಇರುತ್ತೆ, ಲೈಕ್ ಇನ್ ದ ಬಟಕ್ಸ್ ಇರ್ಬೋದು, ಅಥವಾ ಆನ್ ದ ಶೋಲ್ಡರ್ ಬ್ಲೇಡ್ಸ್ ಇರ್ಬೋದು, ಅಥವಾ ಟೋಸ್ ಅಥವಾ ಹೀಲ್ ಆಫ್ ದ ಫೂಟ್ ಇರ್ಬೋದು, ಅಂತ ಜಾಗದಲ್ಲಿ ಈ ತರ ಪ್ರೆಷರ್ ಅಲ್ಸರ್ಸ್ ಆಗುತ್ತೆ. Maybe because of the poor nutrition also and comorbid illness, that is more so neurological illness where they cannot move around. ಅಂತ ಟೈಮಲ್ಲಿ ಫ್ಯಾಟ್ ಲೇಯರ್ ಲಾಸ್ ಆಗುತ್ತೆ, ನ್ಯೂಟ್ರಿಷನ್ ಕಡಿಮೆ ಆಗುತ್ತೆ. ಇಲ್ನೆಸ್ ಆದ ತಕ್ಷಣನೇ ಫ್ಯಾಟ್ ಲೇಯರ್ ಕಡಿಮೆ ಆಗುತ್ತೆ, ಆಕ್ಟಿವಿಟಿ ರೆಡ್ಯೂಸ್ ಆಗುತ್ತೆ. ಸೊ ಪ್ರೆಷರ್, ಎಲ್ಲೇ ಪ್ರೆಷರ್ ಬಿದ್ರು ಅಲ್ಲಿ ಹುಣ್ಣಾಗೋದು ಸಹಜ. ಸೊ ಇಷ್ಟೆಲ್ಲಾ ಚೇಂಜಸ್ ನ್ಯಾಚುರಲಿ ಆಗ್ತಾ ಇದೆ. ಬಟ್ skin has its own repair mechanism, but it takes very slow time. It heals. Wound healing may take up to 4 times slower. ಯಂಗ್ ಇದ್ದಾಗ ಫಾಸ್ಟ್ ಆಗಿ ರಿಕವರಿ ಆಗೋಗುತ್ತೆ, ಏನು ಕಲೆ ಉಳಿಯೋದಿಲ್ಲ, ಪಿಗ್ಮೆಂಟೇಶನ್ ಆಗೋದಿಲ್ಲ. ಬಟ್ ಆಸ್ ವಿ ಏಜ್ ಓಲ್ಡ್, ಬಿಕಾಸ್ ಆಫ್ ದ ಪುವರ್ ನ್ಯೂಟ್ರಿಷನ್ ಇರ್ಬೋದು, ಅಥವಾ ಕೋಮಾರ್ಬಿಡ್ ಇಲ್ನೆಸ್ ಲೈಕ್ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಅಥವಾ ನೀವು ತಗೊಂತಿರೋ ಡ್ರಗ್ಸ್ ಇಂದ ಇರ್ಬೋದು, ಇಮ್ಯುನಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಏಜ್ ಆಗ್ತಾ. ಸೊ ಇದೆಲ್ಲ ಕಾರಣಗಳಿಂದ ಸ್ಕಿನ್ ಕೂಡ, ಅದು ರಿಪೇರ್ ಮೆಕ್ಯಾನಿಸಮ್ ಕೂಡ ಸ್ಲೋ ಆಗ್ತಾ ಹೋಗುತ್ತೆ. ಏನೇ ಚಿಕ್ಕ ವೂಂಡ್ ಆದ್ರೂ ಇಟ್ ವಿಲ್ ಟೇಕ್ 4 times more time than the younger children. So ಎವ್ರಿ ಡೇ ನೀವು ವಾಕಿಂಗ್ ಹೋಗ್ಬೇಕಾದ್ರಾಗಿರ್ಬೋದು, ಅಥವಾ ನೀವು ಡೇ ಟು ಡೇ ಆಕ್ಟಿವಿಟೀಸ್ ಮಾಡ್ತಿರ್ಬೇಕು, ಯಾವ್ದಾದ್ರು ಚಿಕ್ಕ ಪುಟ್ಟ ಗಾಯ ಆದ್ರೆ ಅದು ನೆಗ್ಲೆಕ್ಟ್ ಮಾಡದೆ ಕೇರ್ ಮಾಡಿ ವಾಸಿ ಮಾಡ್ಕೊಳೋಂತ ಪ್ರಯತ್ನ ಪಡ್ಬೇಕು. ಸೊ ಹಿಂಗಂತ ಹೇಳಿ 90%, more than 90% ಆಫ್ ದ ಪೇಷಂಟ್ಸ್ ಅಥವಾ ಪೀಪಲ್ ಹ್ಯಾವ್ ಸ್ಕಿನ್ ಡಿಸಾರ್ಡರ್. ಒಂದಲ್ಲ ಒಂದ್ ಇದ್ದೇ ಇರುತ್ತೆ. ತುರಿ, ನವೆ, ಗ್ರೋತ್, ಏನಾರು ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಆ ಸ್ಕಿನ್ ಡಿಸಾರ್ಡರ್ಸ್ ಯಾವ್ದಾದ್ರಿಂದ ಬರ್ಬೋದು, ಈ ಮೇಲಿನ ಯಾವ ಕಾರಣದಿಂದನಾದ್ರು ಬರ್ಬೋದು. ಸ್ಕಿನ್ ಪರ್ಸೆಯಿಂದ ಬರ್ಬೋದು, ಅಥವಾ ರಕ್ತನಾಳಗಳ ತೊಂದರೆಯಿಂದ ಬರ್ಬೋದು, ಅಥವಾ ನರನಾಡಿಗಳ ತೊಂದರೆಯಿಂದನೂ ಬರ್ಬೋದು, ಡಯಾಬಿಟಿಸ್ ಇಂದ, ಅಥವಾ ಹಾರ್ಟ್ ಡಿಸೀಸ್ ಇದ್ರೆ, ಅಥವಾ ಅದಕ್ಕೆ ತಗೊಂತಿರೋ ಮಾತ್ರೆಯಿಂದ. ಕೆಲವರಿಗೆ ಲಿವರ್ ಡಿಸೀಸ್ ಇಂದ ಬರುತ್ತೆ.
ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ, ಏಜ್ ಆಗ್ತಾ ಆಗ್ತಾ ವಾತ ಪಿತ್ತ ಕಫ ಅಂದ್ಬಿಟ್ಟು ಅದು ತಿಂದ್ರೆ ಆಗಲ್ಲ ಇದು ತಿಂದ್ರೆ ಆಗಲ್ಲ ಅಂತ ಆದಷ್ಟು ನಾವು ಡೈಜೆಷನ್ ಕಡಿಮೆ ಆಗತ್ತೆ ಅಂತ ಆದಷ್ಟು ಕಟ್ ಡೌನ್ ಮಾಡಿರ್ತೀವಿ ಇಂಟೇಕ್ನ, ಫುಡ್ ಇಂಟೇಕ್, ಅದರಲ್ಲಿ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆಗ್ಬೋದು. ಒಬೇಸಿಟಿ, the morbid disease which is bothering the right now the human race is obesity because of the lifestyle. So obesity is ಬೊಜ್ಜುತನ. ಅದರಿಂದನೂ ಆದಷ್ಟು ಎಲ್ಲಿ ಬೊಜ್ಜು ಹೋಗಿ ಕೂತ್ಕೊಳತ್ತೆ, ಕಿಬ್ಬೊಟ್ಟೆ ಇರ್ಬೋದು ಅಥವಾ ತೊಡೆ ಸಂಧಿ, ಕಂಕಳು, ಸೊ ಅಂತ ಜಾಗದಲ್ಲಿ ಒಬೇಸಿಟಿಯಿಂದ ಸ್ಕಿನ್ ಇಶ್ಯೂಸ್ ಆಗ್ಬೋದು. ಅಂಡ್ ಕೆಲವರಿಗೆ ರಿಯಾಕ್ಷನ್ಸ್ ಟು ಮೆಡಿಸಿನ್, ನೀವೇ ನೋಡಿರ್ಬೋದು, ಕೆಲವು ಮೆಡಿಸಿನ್ಸ್ ತಗೊಂಡಾಗ ನಿಮ್ಗೆ ಜಾಸ್ತಿ ಇಚ್ಚಿಂಗ್ ಬರುತ್ತೆ, ಇಲ್ಲ ಸ್ವಲ್ಪ ಕಾಫ್ ಬರ್ಬೋದು, ಇಲ್ಲ ನಿಮ್ಗೆ ಸ್ಕಿನ್ ಡ್ರೈ ಆಗುವಂತ ಸೆನ್ಸೇಷನ್ಸ್ ಬರುತ್ತೆ. ಸೊ ಅಂಥದ್ದೇನಾದ್ರು ಇದ್ರೆ ನೀವು ನಿಮ್ಮ ಕನ್ಸರ್ನ್ ತಜ್ಞರನ್ನ ಭೇಟಿ ಮಾಡ್ಬೇಕು. ಸ್ಟ್ರೆಸ್, ಅದ್ರ ಬಗ್ಗೆ ನಾನು ಏನು ಜಾಸ್ತಿ ಹೇಳೋದೇ ಬೇಡ, ನೀವು ಆಲ್ರೆಡಿ ನೀವು ಇಲ್ಲಿ ವಯೋಮಾನಸ ಸೇರಿದವರೆಲ್ಲರೂ ನೀವು ಒಂದಲ್ಲ ಒಂದು ಆಕ್ಟಿವಿಟಿಯಲ್ಲಿ ಇದ್ದಿರ್ತೀರಾ ಅಂತಾನೆ ನಂಬಿರ್ತೇನೆ ಟು ರೆಡ್ಯೂಸ್ ಯೋರ್ ಸ್ಟ್ರೆಸ್. ಅಂಡ್ ಕೆಲವರು ಅಲರ್ಜಿ ಟು ದ ಪ್ಲಾಂಟ್ಸ್, ನಿಮ್ಗೆ ಗಾರ್ಡನಿಂಗ್ ಅಭ್ಯಾಸ ಇರುತ್ತೆ ಅಥವಾ ನಿಮ್ದು ತೋಟ ಗದ್ದೆಗಳಲ್ಲಿ ಹೋಗಿ ಒಂದ್ ಸ್ವಲ್ಪ ವೀಕೆಂಡ್ಸ್ ಹೋಗಿ ಇರೋ ಅಭ್ಯಾಸ ಇರುತ್ತೆ, ಅಂತವರಿಗೆ ಅಲರ್ಜಿ ಟು ದ ಪ್ಲಾಂಟ್ಸು ಆಗ್ಬೋದು, ಅಥವಾ ಫರ್ಟಿಲೈಸರ್ಸ್ ಅಥವಾ ಪೆಸ್ಟಿಸೈಡ್ಸ್, ಅದರಿಂದಾನು ಅಲರ್ಜೀಸ್ ಆಗ್ಬೋದು. ಕ್ಲೈಮೇಟ್ ಅ ಮೇಜರ್ ಡ್ರಾಬ್ಯಾಕ್, ತುಂಬಾ ಹಾಟ್ ಇದ್ರೂ ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು. ಕ್ಲೈಮೇಟ್ ಈಗಿನ ಪ್ರಕಾರ ಹೇಳೋದಾದ್ರೆ ಈ ವರ್ಷದ ಚಳಿಗಾಲಕ್ಕೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಇರೋದು ಡ್ರೈನೆಸ್ ಆಫ್ ದ ಸ್ಕಿನ್. ಅಂಡ್ ಕ್ಲೋದಿಂಗ್ ಯಾವಾಗ್ಲೂ ಲೈಟ್ ಸ್ಕಿನ್ ಕಲರ್ಡ್ ಕ್ಲೋದಿಂಗ್ ಹಾಕೊಂಡ್ರೆ ಒಳ್ಳೇದು. ಸೊ ದಟ್ ಇಟ್ ವಿಲ್ ಹ್ಯಾವ್ ಸಮ್ ಸ್ಕಿನ್ ವಿಲ್ ಹ್ಯಾವ್ ಸಮ್ ಸ್ಪೇಸ್ ಟು ಬ್ರೀತ್. ಟೈಟ್ ಫಿಟ್ಟಿಂಗ್ ಸಿಂಥೆಟಿಕ್ ಕ್ಲಾತ್ಸ್ ಹಾಕಿದ್ರೆ ಅದು ಸ್ಕಿನ್ನಿಗೆ ಹಾನಿಕಾರಕ ಇರುತ್ತೆ. ಅಂಡ್ ಹೌಸ್ ಹೋಲ್ಡ್ ಕೆಮಿಕಲ್ಸ್ ನಿಮ್ಗೆ ಗೊತ್ತೇ ಇರುತ್ತೆ, ಕಿಚನ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಡಿಟರ್ಜೆಂಟ್ಸ್, ಆಲ್ ದೋಸ್ ಸ್ಪೈಸಸ್, ಆಲ್ ದೋಸ್ ಆಲ್ಸೋ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ದ ಸ್ಕಿನ್. ಅಂಡ್ ದೆನ್ ಹೆಂಗ್ ಪ್ರಿವೆಂಟ್ ಮಾಡ್ಬೋದು? ಏಜಿಂಗ್ ಆಫ್ ದ ಸ್ಕಿನ್ ಇಸ್ ಅ ನ್ಯಾಚುರಲ್ ಪ್ರಾಸೆಸ್. Nobody can stop it, but we can delay it. So how can we do it? So one is nutrition, that I have told you n number of times. ಆಮೇಲೆ ನೀರ್ ಚೆನ್ನಾಗಿ ಕುಡಿಬೇಕು. ನೀರ್ ಅಂದ್ರೆ 2 ಲೀಟರ್ ಕುಡಿಯಕ್ ಹೇಳಿದಾರಂತ ಬೆಳಗ್ಗೆ 1 ಲೀಟರ್ ರಾತ್ರಿ 1 ಲೀಟರ್ ಅಲ್ಲ, ಸ್ವಲ್ಪ ಇಟ್ಸ್ ಅಂಡ್ ಬಿಟ್ಸ್ ಅಲ್ಲಿ ಒಂದ್ ಸಿಪ್ ತಗೊಂಡು ಪೂರಾ ದಿವಸ ಯು ಹ್ಯಾವ್ ಟು ಫಿನಿಶ್ ಅಟ್ ಲೀಸ್ಟ್ 2 ಲೀಟರ್ಸ್ ಆಫ್ ವಾಟರ್. ವೆದರ್ ಇಟ್ ಇಸ್ ಸಮ್ಮರ್, ಜಾಸ್ತಿ ಇಂಟೇಕ್ ಇದ್ರೆ ನೀವು ಜಾಸ್ತಿ ಕುಡೀರಿ, ಮಿನಿಮಮ್ ನಾನು ಹೇಳ್ತಿರೋದು ಅಟ್ ಲೀಸ್ಟ್ 2 ಲೀಟರ್ಸ್ ಆಫ್ ವಾಟರ್ ಬೇಕೇ ಬೇಕಾಗುತ್ತೆ. ದೆನ್ ಗುಡ್ ಕ್ವಾಲಿಟಿ ಆಫ್ ಸನ್ಸ್ಕ್ರೀನ್ ಏನು? ಸನ್ಸ್ಕ್ರೀನ್ ಅಂದ್ರೆ ಏನು, ಹೊರಗಡೆ ಹೋದ್ರೆ ಮಾತ್ರ ಹಾಕ್ಬೇಕು, ಮೋಡ ಇದ್ರೆ ಹಾಕದ್ ಬೇಡ, ಆತರ ಏನಿಲ್ಲ. Sunlight can come through glass windows. Sunlight can come through your car windshields. So any which way sunlight ಅಂತೂ ಇದ್ದೇ ಇರುತ್ತೆ. ಸೊ ಸನ್ಸ್ಕ್ರೀನ್ ನಾ ಹೊರಗೆ ಹೋದಾಗ ಮಾತ್ರ ಹಾಕ್ತೀನಿ ಅಂತಲ್ಲ, ಎವ್ರಿ ಡೇ ಇಟ್ ಶುಡ್ ಬಿಕಮ್ ಲೈಕ್ ಅ ರುಟೀನ್. ಎವ್ರಿ ಡೇ SPF 30 ಇರೋ ಸನ್ಸ್ಕ್ರೀನ್ ತಗೊಂಡ್ರೆ ಒಳ್ಳೇದು. ಪೂರಾ ಮುಖ, ಕತ್ತು, ಕೈಗಳಿಗೆ ಹಚ್ಕೊಳ್ಬೇಕು. ಅಟ್ ಲೀಸ್ಟ್ 3 ml ಆಫ್ ಸನ್ಸ್ಕ್ರೀನ್ ಬೇಕಾಗುತ್ತೆ ಒಂದ್ಸಲ ಹಚ್ಚಕ್ಕೆ. ಅದನ್ನ ಐಡಿಯಲಿ ಹೇಳ್ಬೇಕು ಅಂದ್ರೆ ಎವ್ರಿ 4 hours ಒನ್ಸ್ ಹಚ್ಕೊಳ್ಬೇಕು, ಬಟ್ ಅಟ್ ಲೀಸ್ಟ್ ಡೈಲಿ ಒನ್ಸ್ ಆರು ಹಚ್ಕೊಳಕ್ಕೆ ಅಭ್ಯಾಸ ಮಾಡೋದು ಶುರು ಮಾಡಿ. ಅಂಡ್ ಪ್ರೊಟೆಕ್ಟಿವ್ ಕ್ಲೋದಿಂಗ್ ಅಂದ್ರೆ ಹೊರಗಡೆ ಹೋಗ್ಬೇಕಾದ್ರೆ ಲೈಟ್ ಕಲರ್ಡ್ ಕಾಟನ್ ಕ್ಲೋದಿಂಗ್, ಫುಲ್ ಸ್ಲೀವ್ಸ್ ಹಾಕೊಂಡ್ರೆ ಆಲ್ವೇಸ್ ಬೆಟರ್. ಇಟ್ ವಿಲ್ ಕೀಪ್ ಯು ವಾರ್ಮ್ ಆಲ್ಸೋ ಅಂಡ್ ಇಟ್ ವಿಲ್ ಕೀಪ್ ಯು ಪ್ರೊಟೆಕ್ಟೆಡ್ ಆಲ್ಸೋ. ಸನ್ಸ್ಕ್ರೀನ್ ಹಾಕಿದೀನಿ ನನ್ಗೆ ಏನು ತೊಂದರೆ ಇಲ್ಲ ಅಂತಲ್ಲ, ಸನ್ಸ್ಕ್ರೀನ್ ವಿಲ್ ಪ್ರೊಟೆಕ್ಟ್ ಯು 50%. ಅಂಡ್ ಅದರ್ ಪ್ರೊಟೆಕ್ಟಿವ್ ಗೇರ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಲೈಕ್ ಕ್ಲೋದಿಂಗ್ ಇರ್ಬೋದು, ವೈಡ್ ಬ್ರಿಮ್ಡ್ ಹ್ಯಾಟ್ ಅಥವಾ ನಿಮ್ದು umbrella. So all these are very important. Adequate nutrition and fluids, though I've been repeatedly insisting that you have to take care of that. And how to keep the skin moist and soft. So that is through taking lukewarm water bath. Tumba kadime temperature ವಾಟರ್ ಬಾತ್ ನ ತಗೊಂಡ್ಬೇಕು. 10 minutes ಅಲ್ಲಿ ಸ್ನಾನ ಮುಗಿಸ್ಬೇಕು. ತುಂಬಾ ಈಗ ಚಳಿ ಜಾಸ್ತಿ ಇದೆ, ಬೆಚ್ಚಗೆ ತುಂಬಾ ಬಿಸಿ ನೀರು ಹಾಕೊಂಡ್ಬೇಕಾದ್ರೆ ತುಂಬಾ ಸೊಗಸಾಗಿ ಕಾಣುತ್ತೆ, ಬಟ್ ಆಮೇಲೆ ಹೊರಗೆ ಬಂದ್ಮೇಲೆ ಆಸ್ ಯು ವೈಪ್ ಇಟ್, ದೆನ್ ಸ್ಕಿನ್ ವಿಲ್ ಸ್ಟಾರ್ಟ್ ಬಿಕಮಿಂಗ್ ಡ್ರೈ. ಸೊ ಐಡಿಯಲಿ 10 minutes ವಾಟರ್ ಬಾತ್, ಲ್ಯೂಕ್ವಾರ್ಮ್ ವಾಟರ್ ಬಾತ್, ತುಂಬಾ ಹಾಟ್ ಬೇಡ, ತುಂಬಾ ಕೋಲ್ಡ್ ವಾಟರು ಬೇಡ. Then soap ideally not really required until and unless we are manual laborers. Okay, so one time soap, ಮೈಲ್ಡ್ ಸೋಪ್ ಯೂಸ್ ಮಾಡೋದು ಆಲ್ವೇಸ್ ಬೆಟರ್. ಅಂಡ್ ಹೆವಿ ಪರ್ಫ್ಯೂಮ್ ಇರೋದು, ಕಲರ್ ಸೋಪ್ಸ್, all that try to avoid. Bath oil is always recommended
But generally, considering the age and the bathroom and the slip and fall reason ಇಂದ ಬಾತ್ ಆಯಿಲ್ ಆದಷ್ಟು ಅವಾಯ್ಡ್ ಮಾಡಿದ್ರೆ ಫಾರ್ ದ ಏಜ್ಡ್ ಪೀಪಲ್ ದಟ್ ಇಸ್ ಬೆಟರ್. ಬಟ್ ಅದರ್ವೈಸ್ ಆಯಿಲ್ ಬಾತ್ is a mandatory thing. It's always good to have an oil bath. ಬಟ್ ಆಯಿಲ್ ಬಾತ್ ಮಾಡಿ ಸ್ನಾನ ಮಾಡಿದ್ಮೇಲೆ ಸ್ಲಿಪರಿ ಫ್ಲೋರ್ ಆಗುತ್ತೆ, ಬಾತ್ರೂಮ್ ಅಲ್ಲಿ ಬೀಳೋ ಚಾನ್ಸಸ್ ಇರುತ್ತೆ, ಸಪೋರ್ಟ್ ಇರಲ್ಲ ಏಜ್ ಆಗಿರೋರಿಗೆ ಅನ್ನೋದಕ್ಕೆ ಆಯಿಲ್ ಬಾತ್ ಬೇಡ ಅಂತ ಹೇಳ್ತಾ ಇದ್ದೀನಿ. ಬಟ್ ಅದರ್ವೈಸ್ ಆಯಿಲ್ ಬೇದಿಂಗ್ ಇಸ್ ವೆರಿ ವೆರಿ ಗುಡ್ ಟು ಕೀಪ್ ದ ಸ್ಕಿನ್ ಮಾಯ್ಸ್ಟ್ ಅಂಡ್ ಮಾಯ್ಶ್ಚರೈಸ್. ಅಪಾರ್ಟ್ ಫ್ರಮ್ ದಟ್ ಡ್ಯಾಬ್ ಡ್ರೈ ಮಾಡ್ಬೇಕು. ಸ್ನಾನ ಆಯ್ತು, 10 ನಿಮಿಷದಲ್ಲಿ ಸ್ನಾನ ಆಯ್ತು, ಸೋಪ್ ಜಾಸ್ತಿ ಉಜ್ಲಿಲ್ಲ, ಮತ್ತೆ ಆ ನಾರು ಕತ್ತ ಹಾಕಬಾರ್ದು. ಹಾಕದೆ ಮತ್ತೆ ಸೋಪಲ್ಲಿ 10 ನಿಮಿಷದಲ್ಲಿ ಸ್ನಾನ ಮಾಡಿದ್ಮೇಲೆ ಡ್ಯಾಬ್ ಡ್ರೈ ಮಾಡ್ಬೇಕು. ಒತ್ತಿ ಒರೆಸ್ಬೇಕು, ಉಜ್ಜಿ ಒರೆಸಬಾರ್ದು. ಒತ್ತಿ ಒರೆಸಿ ಆಮೇಲೆ ಇಮಿಡಿಯೇಟ್ಲಿ ಮಾಯ್ಶ್ಚರೈಸರ್ ಹಚ್ಬೇಕು. ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಮಾಯ್ಶ್ಚರೈಸರ್. ಮನೆಯದೇ ಬೇಕು ಅಂದ್ರೆ ನೀವು ಆಲಿವ್ ಆಯಿಲ್ ಹಾಕ್ಬೋದು, ಅಥವಾ ಕೋಕೋನಟ್ ಆಯಿಲ್, ಮನೇಲೆ ತಯಾರಿಸಿದ ಕೋಕೋನಟ್ ಆಯಿಲ್ ಅಥವಾ ಮಾರ್ಕೆಟ್ ಅಲ್ಲಿ ಸಿಕ್ಕಿರೋ ಕೋಕೋನಟ್ ಆಯಿಲ್ ಆದ್ರೂ ಹಾಕ್ಬೋದು. ಬಟ್ ಹಾಕ್ಬೇಕು ಇಮಿಡಿಯೇಟ್ಲಿ. ಅಲ್ಲಿ 1-2 ಮಾಲಿಕ್ಯೂಲ್ ಆಫ್ ವಾಟರ್ ಇದ್ರೂ ಪರವಾಗಿಲ್ಲ, ವಾಟರ್ ಇದ್ರೂ ಪರವಾಗಿಲ್ಲ, ಬಟ್ ಆಯಿಲ್ ಹಾಕ್ಬೇಕು. ಸೊ ದಟ್ ಆಯಿಲ್ ಲೇಯರ್ ಏನಾಗುತ್ತೆ ಅಂದ್ರೆ ಸ್ಕಿನ್ ಮತ್ತೆ ಎನ್ವೈರನ್ಮೆಂಟ್ ಮಧ್ಯದಲ್ಲಿ ಒಂದು ಪದರ ತರ ಕ್ರಿಯೇಟ್ ಆಗುತ್ತೆ. ಸೊ ಅದು ಇಮಿಡಿಯೇಟ್ ವಾಟರ್ ಲಾಸ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ಸ್ಕಿನ್ ಇಂದ ವಾಟರ್ ಲಾಸ್ ಆಗಿ ಡಿಹೈಡ್ರೇಷನ್ ಆಗಿ ಇಚಿಂಗ್ ಬರೋದು, ಡ್ರೈನೆಸ್ ಆಗೋದನ್ನ ಅದು ಅವಾಯ್ಡ್ ಮಾಡುತ್ತೆ. ಸೊ ಇಷ್ಟು ಸ್ಕಿನ್ ಬಗ್ಗೆ ಆಯ್ತು. ಮತ್ತೆ what are all the doctor, you can also tell about what are all the types of skins, that is what they say is that there are 3 types of skins and they are not interchangeable or something like that. Yeah, you can just tell something on that, doctor. Okay. So gentle cleansing, mild cleanser use ಮಾಡಬೇಕು, just to remove the dirt and oil. Sweat and grease ತೆಗೆದ್ರೆ ಸಾಕು. ನೀವು ಅಂತದೇನು ಮ್ಯಾನ್ಯುಯಲ್ ಲೇಬರಿಂಗ್ ಆ ಥರದ್ದೇನು ಕೆಲಸ ಮಾಡಿರಲ್ಲ. ಸೊ gentle cleansing is okay. And moisturizer is very very important, and hydration has to be maintained. Fragrance free moisturizer ತಗೊಳ್ಬೇಕು. ವ್ಯಾಸಲಿನ್ ಅದು ಪೆಟ್ರೋಲಿಯಂ ವ್ಯಾಸಲಿನ್ ಆದ್ರೂ ಸಾಕು, ಬಟ್ ಅದು ಫ್ರೇಗ್ರೆನ್ಸ್ ಫ್ರೀ ಇರಬೇಕು. ಇಫ್ ಯು ಆರ್ ಗೆಟಿಂಗ್ ಕಾಸ್ಮೆಸಿಟಿಕಲ್ ಅಥವಾ ಕಾಸ್ಮೆಟಿಕ್ಸ್ ತರದ್ ಏನಾದ್ರು ಯೂಸ್ ಮಾಡ್ಬೇಕು ಮಾಯ್ಶ್ಚರೈಸರ್ ಅಂದ್ರೆ ಅದರಲ್ಲಿ ಹ್ಯಾಲುರಾನಿಕ್ ಆಸಿಡ್ ಅಥವಾ ಗ್ಲಿಸರಿನ್ ಇದ್ರೆ ಬೆಟರ್. ದಟ್ ವಿಲ್ ಕೀಪ್ ದ ಸ್ಕಿನ್ ಮಾಯ್ಶ್ಚರೈಸ್ಡ್. ಸನ್ಸ್ಕ್ರೀನ್ ಇಸ್ ಅ ವೆರಿ ಮಚ್ ಇಂಪಾರ್ಟೆಂಟ್ ಕಾಂಪೊನೆಂಟ್. ಅದು ಯಾವಾಗ್ಲೂ ಬೆಳಗ್ಗೆ ಹೊತ್ತು ಮತ್ತೆ ಮಧ್ಯಾಹ್ನ ಹೊತ್ತು SPF 30 ಇರೋ ಸನ್ಸ್ಕ್ರೀನ್ ತಗೊಂಡು ಹಚ್ಕೊಂಡ್ರೆ ಆಲ್ವೇಸ್ ಬೆಟರ್. ಇದು ಮಳೆ ಬರ್ತಿರ್ಬೋದು, ಕ್ಲೌಡಿ ಇರ್ಬೋದು, ಅಥವಾ ವಿಂಟರ್ ಇರ್ಬೋದು, ವಾಟ್ ಎವರ್ ದ ಸೀಸನ್ ಮೇ ಬಿ, ಸನ್ಸ್ಕ್ರೀನ್ ಅಂಡ್ ಅ ಮಾಯ್ಶ್ಚರೈಸರ್ ಈಸ್ a mandatory ritual for healthy skin. ವೈಟಮಿನ್ ಸಿ, ಮುಂಚೆನೆ ಹೇಳ್ದಂಗೆ ನಾನು ವೈಟಮಿನ್ ಸಿ ರಿಚ್ ಗೂಸ್ಬೆರಿ, ಸಿಟ್ರಸ್ ಫ್ರೂಟ್ಸ್ ಎಲ್ಲ ಎಷ್ಟಾಗತ್ತೆ ಅಷ್ಟು. ನಾನು ಎಲ್ಲಾ ದಿವಸನೂ ತಿನ್ಬೇಕು ಅಂತ ಹೇಳ್ತಿಲ್ಲ, ನಿಮ್ಗೆ ಎಷ್ಟು ಡೈಜೆಸ್ಟ್ ಮಾಡ್ಕೊಳಕ್ ಸಾಧ್ಯನೋ ಅಷ್ಟು ತಗೊಂಡ್ರೆ ಒಳ್ಳೇದು. ದೆನ್ ಟೈಪ್ಸ್ ಆಫ್ ಸ್ಕಿನ್ ಐ ವಿಲ್ ಶೋ ಯು. ಅಂಡರ್ ಐ ಬ್ಯಾಗ್ಸ್ ಮತ್ತೆ ಡಾರ್ಕ್ ಸರ್ಕಲ್ಸ್, ಅದು ಸ್ಕಿನ್ ಡಾರ್ಕ್ನಿಂಗ್ ಅರೌಂಡ್ ದ ಐಸ್ ಅಂಡ್ ಪಫಿನೆಸ್ ಆಫ್ ದ ಐಸ್. ಸೊ ಸ್ವೆಲ್ಲಿಂಗ್ ಆಫ್ ದ ಐಸ್, ಇಟ್ ಕ್ಯಾನ್ ಬಿ ಪಾರ್ಟ್ ಆಫ್ ದ ಏಜಿಂಗ್, or it can be part of the heart problem or renal problem. ಸೊ ಎಲ್ಲರಿಗೂ ಏನ್ ಪಫಿನೆಸ್ ಬಂದ ತಕ್ಷಣ ಹಾರ್ಟು ಮತ್ತೆ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ತಾ ಇಲ್ಲ. ಇಟ್ ಇಸ್ ಪಾರ್ಟ್. ಒನ್ಸ್ ದ ಸ್ಕಿನ್ ಬಿಕಮ್ಸ್ ಲೂಸ್, ಅಲ್ಲಿ ವಾಟರ್ ಲಾಗಿಂಗ್ ಆಗುತ್ತೆ. ಸೊ ಇನ್ ದಟ್ ಕೇಸ್, ಬಿಕಾಸ್ ಆಫ್ ದ ವೀಕ್ ಮಸಲ್ಸ್ ಅಥವಾ ವೀಕ್ ಟಿಶ್ಯೂ ಅರೌಂಡ್ ದ ಐಸ್ and lack of sleep, now age ಆಗ್ತಾ number of hours of sleep also will naturally come down. So adu ಮತ್ತೆ family history and fluid retention. ಕೆಲವರಿಗೆ ಕಿಡ್ನಿ ಪ್ರಾಬ್ಲಮ್ ಇಂದ ಇರ್ಬೋದು ಅಥವಾ ಹಾರ್ಟ್ ಪ್ರಾಬ್ಲಮ್ ಇಂದ ಇರ್ಬೋದು, ಫ್ಲೂಯಿಡ್ ಕರೆಕ್ಟ್ ಆಗಿ ರಿಲೀಸ್ ಆಗ್ತಾ ಇರಲ್ಲ, ಯೂರಿನ್ ಅಲ್ಲಿ ಹೋಗ್ತಾ ಇರಲ್ಲ. ಅವಾಗ ಕೆಲವು ಸಲ ಫ್ಲೂಯಿಡ್ ಬಾಡಿಯಲ್ಲೇ ಉಳ್ಕೊಳುತ್ತೆ. ಅಂತ ಸಂದರ್ಭದಲ್ಲಿ ಅಂಡರ್ ಐಸ್ ಅಲ್ಲಿ ಬ್ಯಾಗ್ಸ್ ಫಾರ್ಮ್ ಆಗುತ್ತೆ. ಡಾರ್ಕ್ ಸರ್ಕಲ್ಸ್ ಇಸ್ ಮೋಸ್ಟ್ಲಿ ಬಿಕಾಸ್ ಆಫ್ ದ ಟಯರ್ಡ್ ಐಸ್. ಇಟ್ ಕುಡ್ ಬಿ ಯೋರ್ ಐಸ್ ಕಣ್ಣಿಂದು ಪವರ್ ಇಂದ ಇರ್ಬೋದು, ಅಥವಾ ರಾತ್ರಿ ಮಲಗ್ಲಿಲ್ಲ ಅಂದ್ರೆ, ಅಥವಾ ತುಂಬಾ ಹೊತ್ತು ಮೊಬೈಲ್ ಅಲ್ಲಿ ಯೂಟ್ಯೂಬ್ ಅಥವಾ ವಾಟ್ಸ್ಆಪ್ ನೋಡ್ತಾ ಇದ್ರೆ, ಸೊ ಅವಾಗೆಲ್ಲ ಕಣ್ಣು ಸ್ಟ್ರೈನ್ ಆಗುತ್ತೆ. ಸ್ಟ್ರೈನ್ ಆದಾಗ ಈ ಡಾರ್ಕ್ ಸರ್ಕಲ್ಸ್ ಮತ್ತೆ ಅಂಡರ್ ಐ ಬ್ಯಾಗ್ಸ್ ಬರುತ್ತೆ. ಅದನ್ನ ಹೆಂಗೆ ನ್ಯಾಚುರಲಿ ಕಡಿಮೆ ಮಾಡ್ಬೋದು ಅಂದ್ರೆ, ಜಸ್ಟ್ ಟು ಕೀಪ್ ಅ ಕೋಲ್ಡ್ ಕಂಪ್ರೆಸರ್ಸ್ ಅಂಡರ್ ಐ. ಇಟ್ ಕ್ಯಾನ್ ಬಿ ಕ್ಯೂಕುಂಬರ್ or it can be a normal cold pack on the eyes. And under eye creams hachbodu. Just a gentle massage with your normal moisturizer also is fine.
and then sleep on your back, not on the side or any other position. Sleep on your back and use a pillow slightly elevated. ಸ್ವಲ್ಪ ಎತ್ತರ ಇದ್ರೆ ಸಾಕು. ಹಂಗಂತೇಳಿ ಕತ್ ನೋವು ಬರೋಷ್ಟು ಪಿಲ್ಲೋ ಇಟ್ಕೊಳೋದು ಬೇಡ, ಬಟ್ ಸ್ವಲ್ಪ ಎಲಿವೇಟೆಡ್ ಇದ್ರೆ ವಾಟರ್ ಲಾಗಿಂಗ್ ಅವಾಯ್ಡ್ ಆಗುತ್ತೆ. ಸೊ ಇಷ್ಟು ಸ್ಕಿನ್ ಬಗ್ಗೆ ಹೇಳಿದ್ದೀನಿ. ಅಂಡ್ ಹೇರ್ ಬಗ್ಗೆ ಸ್ವಲ್ಪ ಐ ವಾಂಟ್ ಟು ಟಚ್ ಅಂಡ್ ಗೋ. ನೇಲ್ಸ್ ಬಗ್ಗೆ ಏನು ಜಾಸ್ತಿ ಇಲ್ಲ. ನೇಲ್ಸ್ ಇಸ್ ಅ ರಿಚ್ ಇನ್ ಪ್ರೋಟೀನ್ ಅಂಡ್ ಜನರಲಿ nails are relatively healthy, but that is one of the window for the internal health also. So any change in the color or brittleness of the nail, then ನೀವು ಕನ್ಸರ್ನ್ ತಜ್ಞರನ್ನ ಕಾಣ್ಬೇಕಾಗುತ್ತೆ. Aging of the hair is oftenly starts at the age of 30. From 30 years onwards, every 10 years, 10% of the hair naturally will start graying. Initially, it starts at the side of the scalp and slowly it covers the entire scalp. And later, body and facial hair, armpit hair, elladunu gray ಆಗ್ತಾ ಬರುತ್ತೆ. So, natural graying, which starts at age, we cannot halt it, but we can delay it by nutritional supplements like biotin supplements ಅಥವಾ iron supplements, calcium supplements ತಗೊಳೋದ್ರಿಂದ, ವೆಜಿಟೇರಿಯನ್ಸ್ಗೆ ವೈಟಮಿನ್ B12 supplements, ವೈಟಮಿನ್ D supplements ತಗೊಳ್ಬೇಕು. ಸೊ ಇದೆಲ್ಲ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ತಗೊಳೋದ್ರಿಂದ ಅಟ್ ಲೀಸ್ಟ್ ವಿ ಕ್ಯಾನ್ ರೆಡ್ಯೂಸ್ ಡಿಲೇ ದ ಗ್ರೇಯಿಂಗ್ ಆಫ್ ಹೇರ್ ಆರ್ ಏಜಿಂಗ್ ಆಫ್ ಸ್ಕಿನ್. So normally one single strand of hair, its lifespan it ranges from 2 to 7 years. Then naturally it falls off. So as we grow old, maybe especially for men, it is called androgenetic alopecia that runs in the family because of their hormones. Females also after menopause, because there is fall in the hormones, ಅವ್ರಿಗೆ ಹೇರ್ ಥಿನ್ನಿಂಗ್ ಆಗ್ತಾ ಹೋಗುತ್ತೆ. ಸೊ ಈಗ ನಾನು ಕೆಲವು ಫೋಟೋಸ್ನ ತೋರಿಸ್ತೇನೆ. Share screen, doctor. Yes. Yeah. ಸೊ ಈ ಫೋಟೋದಲ್ಲಿ ನಿಮಗೆ ಕಾಣಿಸ್ತಾ ಇರೋ ತರ you can make the difference, correct? First to ಎಲ್ಲ ಸ್ಕಿನ್ ಲೇಯರ್ಸ್ ಚೆನ್ನಾಗಿದ್ದಾಗ ಸ್ಕಿನ್ ಈ ತರ ವಿತೌಟ್ ಎನಿ ರಿಂಕಲ್ಸ್, ವಿತೌಟ್ ಎನಿ ಡ್ರೈನೆಸ್ ಇರುತ್ತೆ. ಆಸ್ ವಿ ಗ್ರೋ ಸ್ಲೋಲಿ ಓಲ್ಡ್, ಈ ತರ ರಿಂಕ್ಲಿಂಗ್ ಶುರು ಆಗುತ್ತೆ. ಎಸ್ಪೆಷಲಿ ಈಚ್ ರಿಂಕಲ್ ದೇ ಸೇ ಇಟ್ ಟೆಲ್ಸ್ ಅ ಸ್ಟೋರಿ ಅಬೌಟ್ ಯುವರ್ ಲೈಫ್ ಹಿಸ್ಟ್ರಿ. So how much you have frowned, how much you have done the hard work, how much you have toiled your body in the sunlight, all of it, it tells the story. The skin tells the story of your entire life. So this is the age spot. The brown color around the eyes, what you're seeing is nothing but the age spot. We also call this liver spot. It is a natural process. Normally barutte, chikkadagi shuruagi around peanut size ashtu doddadagutte. ಸೊ ಅದನ್ನ ನಾರ್ಮಲಿ ಕ್ರೀಮ್ಸ್ ಅಲ್ಲಿ ಹೋಗೋದು ಕಷ್ಟ, ಅದು ಬೇಕಾದ್ರೆ ರಿಮೂವ್ ಮಾಡಿಸ್ಕೊಳ್ಬಹುದು. ಅಥವಾ ನೀವು ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಹಾಕಿದ್ರೆ ಮುಂದೆ ಬರೋದನ್ನ ಡಿಲೇ ಮಾಡ್ಬೋದು. ಸೊ ಇದು ದಿಸ್ ಆರ್ ಕಾಲ್ಡ್ ಏಜ್ ಸ್ಪಾಟ್ಸ್. ಇದಕ್ಕಿಂತ ದೊಡ್ಡದಾಗೋದಿಲ್ಲ, ಇದು ಮೇ ಬಿ ಕಡಲೆಬೇಳೆ ಅಷ್ಟು ದೊಡ್ಡದಾಗ್ಬೋದು ಅಷ್ಟೆ. ಇದು ಡ್ರೈನೆಸ್ ಆಫ್ ದ ಸ್ಕಿನ್. ಯು ಕ್ಯಾನ್ ಸಿ ಟೂ ಮಚ್ ಡ್ರೈ. ಸೊ ಟೂ ಮಚ್ ಡ್ರೈ ಆದಾಗ ಈ ಫಸ್ಟ್ ಪಿಕ್ಚರ್ ತರ ಕ್ರ್ಯಾಕ್ಸ್ ಓಪನ್ ಆಗುತ್ತೆ, ಇಚಿಂಗ್ ಶುರು ಆಗುತ್ತೆ. ಸೊ ದ ಮೊಮೆಂಟ್ ಸ್ಕಿನ್ ಬಿಕಮ್ಸ್ ಡ್ರೈ, ವೈಟ್ ಪದರ ಶುರು ಆಗುತ್ತೆ. ಸೊ ವೆನ್ ಯು ರನ್ ಯೋರ್ ನೇಲ್ಸ್ ಆನ್ ಯೋರ್ ಸ್ಕಿನ್, a white line bantu andre, your skin is dehydrated. Either you have to drink water or apply repeatedly moisturizer. And then first picture what you're seeing, it is extreme case of dryness. So ಆತರ ಆದಾಗ ಅದು ಇನ್ಫ್ಲೇಮ್ಡ್ ಆಗುತ್ತೆ, ಅಂದ್ರೆ ರೆಡ್ನೆಸ್ ಶುರು ಆಗುತ್ತೆ, ಅದರಲ್ಲಿ ಕ್ರ್ಯಾಕ್ಸ್ ಆಗುತ್ತೆ. ದೆನ್ ಇಫ್ ನಾಟ್ ಟೇಕನ್ ಕೇರ್, ಅದರಲ್ಲಿ ಊಸಿಂಗ್ ಕೂಡ ಶುರು ಆಗುತ್ತೆ, ಸ್ಲೈಟ್ಲಿ ಫ್ಲೂಯಿಡ್ ಬರಕ್ ಶುರು ಆಗುತ್ತೆ. ಸೊ ಅಂತ ಸಮಯದಲ್ಲಿ ನೀವು ಬರೀ ಹೋಮ್ ರೆಮಿಡೀಸ್ ಮೇ ನಾಟ್ ವರ್ಕ್, ಯು ಮೈಟ್ ಹ್ಯಾವ್ ಟು ವಿಸಿಟ್ ಅ ಡರ್ಮಟಾಲಜಿಸ್ಟ್ ಫಾರ್ ದಟ್. The second picture what I'm showing you is the dry skin, that what I told you, white color pore ತರ ಬರುತ್ತೆ. ಸೊ ಇದು ಎಕ್ಸ್ಟ್ರೀಮ್ ಕೇಸ್ ಆಫ್ ಡ್ರೈನೆಸ್. ಸೊ ಇದಕ್ಕೆ ರಿಪೀಟೆಡ್ ಆಗಿ ಮಾಯಿಶ್ಚರೈಸ್ ಹಚ್ತಾ ಇದ್ದು, ಮತ್ತೆ ಕಡಿಮೆ ವಾಟರ್, ಜಾಸ್ತಿ ವಾಟರ್ ಇಂಟೇಕ್ ಬಟ್ ಕಡಿಮೆ ಟೆಂಪರೇಚರ್ ವಾಟರ್ ಅಲ್ಲಿ ಸ್ನಾನ ಮಾಡಿದ್ರೆ ಇದು ತಂತಾನಾಗಿ ವಾಪಸ್ ಬರುತ್ತೆ. ಅಂಡ್ ಈ ತರ ಪ್ರಾಬ್ಲಮ್ ಮೋರ್ ಸೊ ಬೆಂಗಳೂರು ಕಡೆ ಜನಕ್ಕೆ ಇರುತ್ತೆ ಬಿಟ್ರೆ, ಈ ಕೋಸ್ಟಲ್ ಏರಿಯಾದಲ್ಲಿ ಇರೋರಿಗೆ ಈ ಡ್ರೈನೆಸ್
ಡ್ರೈ ಸ್ಕಿನ್ ಬಗ್ಗೆ ಏನು ಅಂತ ಪ್ರಾಬ್ಲಮ್ ಬರೋದಿಲ್ಲ. So this completes my talk and I'll just show you the video once again. Sir, ಕಾಣಿಸ್ತಾ ಇದೆಯಾ? ಜಂಪುನಾಥನ್ ಸರ್? ಒಂದ್ ಸೆಕೆಂಡ್ ಕಾಣಿಸ್ತಾ ಇದೆ ಅಮ್ಮ. ಯಾ, ಕಾಣಿಸ್ತಾ ಇದೆ. ವಿಡಿಯೋ ನೀವು ಸ್ಟಾರ್ಟ್ ಮಾಡಬೇಕಮ್ಮ. ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿಲ್ಲಮ್ಮ, ಅದು ಕಾಣಿಸ್ತಾ ಇಲ್ಲ. ಓಕೆ, ವಿಡಿಯೋ ಎಲ್ಲ ಬಂದಿಲ್ಲ. ಈಗ ಇವಾಗ ಬಂದಿಲ್ಲಮ್ಮ. ಒಂದೇ ಫೋಟೋಸೇ ಬಂದಿದೆ. ಫೋಟೋಸ್ ವಿಡಿಯೋ ಪ್ಲೇ ಆಗ್ತಾ ಇಲ್ಲ. ವಿಡಿಯೋ ಆಗ್ತಾ ಇಲ್ಲ. ಓಕೆ, ನೀವು ಕ್ಲೋಸ್ ಮಾಡಿ ಆಮೇಲೆ ತಿರ್ಗಾ ಬನ್ನಿ ಹಾ ಮೇಡಮ್. ಮ್ಯಾಮ್, ಕರೆಂಟ್ ಸ್ಕ್ರೀನ್ ನ ಸ್ಟಾಪ್ ಮಾಡಿ ಮ್ಯಾಮ್, ಆಮೇಲೆ ಆ ಸ್ಕ್ರೀನ್ ಆಮೇಲೆ ತಿರ್ಗಾ ಬನ್ನಿ ಮಾ. ಓಕೆ, ಕರೆಂಟ್ ಸ್ಕ್ರೀನ್ ಸ್ಟಾಪ್ ಮಾಡಿ ತಿರ್ಗಾ ಬನ್ನಿ ಮಾ. ಒನ್ ಸೆಕೆಂಡ್. Take your time, absolutely no problem. Composition of skin cover is coming. ಕ್ರಾಸ್ ಸೆಕ್ಷನ್ ಆಫ್ ಸ್ಕಿನ್ Yeah. ಕಾಣಿಸ್ತಾ ಇದೆಯಾ ಸರ್? ಕಾಣಿಸ್ತಾ ಇದೆ ಅಮ್ಮ. ಕ್ರಾಸ್ ಸೆಕ್ಷನ್ ಆಫ್ ಸ್ಕಿನ್ ಕಾಣಿಸ್ತಾ ಇದೆ ಅಮ್ಮ. ಹಾ, ಎಪಿಡರ್ಮಿಸ್ ಅಂಡ್ ಯಾ ಕರೆಕ್ಟ್. ಸ್ಟಾರ್ಟ್ ಮಾಡಿ ಮಾ, ವಿಡಿಯೋ ಸ್ಟಾರ್ಟ್ ಮಾಡಿ ಮಾ. Yeah, epidermis of the skin, it has keratin, Yeah. then melanin. Yes. These are the melanocytes which produces the skin color. Yes ma. Then comes subcutaneous layer, hypodermis, where filled with lot of fat cells. The yellow color is all of fat. Yeah. So the thickest layer of the skin. Then comes the dermis, which gives us the elastic component, strength, support, and elasticity, flexibility. Oh. Beautiful stuff. From young to old, you have beautifully brought it. So these yellow color are the sensory receptors. Touch, pain, pressure, vibration. So all the sensations are carried by this yellow color fibers. Red and blue are the ones, blood vessels, which will carry the blood to the skin. And now what you're seeing is the oil gland, which will produce the oil and keep the skin moisturized. Very good. So this is the entire layer of skin. Oh. Yes. Okay. Oh, fantastic ma. So it was an excellent presentation. I think ತುಂಬಾ ಚೆನ್ನಾಗಿ ಮಾಡಿದ್ದೀರಮ್ಮ ನೀವು. Very, very soft and soft spoken, but at the same time, all points you cover ಮಾಡಿದ್ದೀರಮ್ಮ. Fantastic. ಯಾಕ ಏನೋ ಕ್ವಶನ್ಸ್ ಇದಮ್ಮ ಬೇಕಂತ ಕೇಳಿ ಸರ್. See, there is Dr. Mahesh Arya started at 60, not Dr. Mahesh Arya. This is some other person. Like I am 68 years old, suffering from lesion planets, and for the past 2 years, application of Terconeous ointment daily and some Hello Besto proportionate cream on vessel has not helped. Can I visit you for a consultation? Please. Yeah, sure, sir. Lichen planus, it needs ಸ್ವಲ್ಪ follow up. Creams ಅಲ್ಲಿ ವರ್ಕ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ ಗೆ ಹೋಗ್ಬೇಕಾಗತ್ತೆ. ಇಟ್ ಕ್ಯಾನ್ ಬಿ ಟ್ಯಾಬ್ಲೆಟ್ಸ್ ಆರ್ ಇಟ್ ಕ್ಯಾನ್ ಬಿ ಇಂಜೆಕ್ಷನ್ಸ್ ಆಲ್ಸೋ. ಒಂದ್ಸಲ ನೋಡಿದ್ರೆ ವಿಲ್ ಗೆಟ್ ಅನ್ ಐಡಿಯಾ ವಾಟ್ ಕುಡ್ ಬಿ ದ ನೆಕ್ಸ್ಟ್ ಪ್ಲಾನ್ ಆಫ್ ಆಕ್ಷನ್. ಡಾಕ್ಟರ್ ವಿಸಿಟ್ ಮಾಡೋದಕ್ಕೆ ನೀವು ಇದಕ್ಕೆ ಹೋಗ್ಬೇಕು. ಐ ಮೀನ್ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ ಹೋಗ್ಬೇಕು.
Oxford Yeah. Medical College ఏదో I mean which area ಅದು I mean Hosur Road, sir. ಹೊಸೂರು ರೋಡ್ Hosur ಫ್ಯಾಕ್ಟರಿ Road. ಇದೆ ಅದೇ ಇಲ್ಲವಾ? Yes, sir. So, Oxford ತಮಗೆ Medical ಏதாவது ಸ್ಪೆಸಿಫಿಕ್ ವಿಸಿಟಿಂಗ್ ಅವರ್ಸ್ ಇದಮ್ಮ? ನಾನು ಇದು ಮೆಸೇಜ್ ಕಳಿಸ್ತೀನಿ ಸರ್, ಸೊ ದಟ್ ಎನಿಬಡಿ ಹೂ ವಾಂಟ್ಸ್ ಟು ವಿಸಿಟ್ ಕ್ಯಾನ್ ಕಮ್ ಅಂಡ್ ವಿಸಿಟ್. Okay, ma. Okay. ಐ ವಿಲ್ ಶೇರ್ ದ ಅಡ್ರೆಸ್. Share the address and also Ah. put it in the group, ma. sir. I will do that in the group also. Yes, sir. So you just put the message, ma. I'll share it in the group. Doctor, incidentally, I wanted to ask you one question. Sir. Can you suggest some treatment for the pruritus? Yes, sir. So, pruritus is multiple reasons in the ಬರುತ್ತೆ sir, especially winters ಅಲ್ಲಿ ಬರೋದಾದ್ರೆ it's purely because of weather and because of dryness. Okay. ಸರ್ ಇದು ಒಂದು ಕಳಿಸ್ಬಿಡ್ತೇನೆ. ಕಳಿಸ್ಬಿಡಿ. 7-4 ಏನು ಅರ್ಜೆಂಟ್? ಟೈಮಿಂಗ್ಸ್ 9 AM to 3 PM. Monday to Friday. 9 AM to 12 PM on Saturdays. Okay, one second, doctor. The Oxford Medical College and Research Center, Yeah. Attibelli, Attibele, Bangalore. Bangalore. Timings is 9 AM to 3 PM. I'm just putting this message in the group also. Okay, sir. Yeah, so that people who wish to visit you can also visit you. Yeah, sure. Saturday is Friday, Monday to Friday is 9 AM to 12 PM. On Saturday, you have also given, you are kindly given your cell number also. So that ಮೊಬೈಲ್ ನಂಬರ್ ಕೊಟ್ಟಿದೆ ಸರ್. So therefore people can reach you or fix up an appointment and then come. Hello. Yes. Just Yes, one second. Who is that? Who is on that? This Prabha. Yeah, kindly go ahead. Madam, Go. tell something about vitiligo. Is it also a skin disease? Can Yeah, it be cured? What are Yes. the food restrictions like that, please? Vitiligo is not a aging skin problem. It is an autoimmune disease. So, ಅದು genetic 10% of the chances family history ಇದ್ರೆ ಬರುತ್ತೆ. 90% of the chances automatic ಆಗಿ ಬರುತ್ತೆ. It doesn't have a reason as such. ಯಾಕೆ ಬಂತು, ಹೆಂಗ್ ಬಂತು ಅಂತ ಇಲ್ಲ. ಬಟ್ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಡೆಫಿನೆಟ್ಲಿ ಇದೆ. It depends on the area of involvement. ಸೊ ತುಂಬಾ ಏರಿಯಾ ಇನ್ವಾಲ್ವ್ ಆಗಿದ್ರೆ ಅದಕ್ಕೆ ಫೋಟೋಥೆರಪಿ ಅಂತ ಆಪ್ಷನ್ ಇದೆ. ಅದ್ ಮಷೀನ್ ಅಲ್ಲಿ ಸೂರ್ಯನ ಕಿರಣನ ಕೊಟ್ಟು ನಾವು ಆ ಮೆಲ್ನೋಸೈಟ್ ಅಂತ ಏನ್ ಹೇಳ್ದೆ ಅದನ್ನ ಸ್ಟಿಮ್ಯುಲೇಟ್ ಮಾಡಿ ಅದರಿಂದಾನೇ ನ್ಯಾಚುರಲ್ ಆಗಿ ಸ್ಕಿನ್ ಕಲರ್ ಪ್ರೊಡ್ಯೂಸ್ ಮಾಡಕ್ಕೆ ಪ್ರಯತ್ನಿಸ್ತಾರೆ. ಸೊ ಇಟ್ ಟೇಕ್ಸ್ ಅರೌಂಡ್ 6 months to get back the color, to start seeing the color production. ಆಮೇಲೆ the entire skin will get the usual normal color. ಇಲ್ಲ ಅಂದ್ರೆ ಕಡಿಮೆ ಏರಿಯಾ ಇದ್ರೆ, ಲೆಸ್ ದ್ಯಾನ್ 20% ಆಫ್ ದ ಬಾಡಿ ಸರ್ಫೇಸ್ ಏರಿಯಾ ಇದ್ರೆ ಅಂತವ್ರಿಗೆ ಬರೀ ಕ್ರೀಮ್ಸ್ ಅಂಡ್ ಲೋಷನ್ಸ್ ಅಲ್ಲೇ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಏನಕ್ಕೂ ಅವ್ರು ಒಂದ್ಸಲ ತಜ್ಞರನ್ನ ಭೇಟಿ ಮಾಡಿದ್ರೆ ದೆನ್ ವಿಲ್ ಬಿ ಏಬಲ್ ಟು ಹೆಲ್ಪ್ ದೆಮ್ ಔಟ್. ಬಟ್ ಡೆಫಿನೆಟ್ಲಿ ಮುಂಚೆ ತರ ಇಲ್ಲ. ವಿಟಿಲಿಗೋ ಈಸ್ ಅ ಸೋಷಿಯಲ್ ಸ್ಟಿಗ್ಮಾ ಈವನ್ ಟುಡೇ. ಬಟ್ ಮುಂಚೆ ಟ್ರೀಟ್ಮೆಂಟ್ ಇರ್ಲಿಲ್ಲ. ಈಗ ವೆರೈಟಿ ಆಫ್ ಟ್ರೀಟ್ಮೆಂಟ್ ಇದೆ. ಕ್ರೀಮ್ಸ್ ಇರ್ಬೋದು, ಇಂಜೆಕ್ಷನ್ಸ್ ಇರ್ಬೋದು, ಟ್ಯಾಬ್ಲೆಟ್ಸ್, ಫೋಟೋಥೆರಪಿ, ದೆನ್ surgeries. So lot many options are there. It depends on the area of involvement and the extent of involvement. Okay. Are you satisfied with the reply, ma'am? Thank you very much. Okay, but any other question? Madam, you have not answered me the pruritus. Pruritus is nothing but itching. The major, the most common problem in the aging skin pruritus ke cause andre it is the dryness. The second thing is, as we age, there will be small nerves will become weak. So small sensations kuda avrige tumba itching agtade, tumba what do you say, sensitive agta hogutte skin. Because the sensory receptors what I showed you on the picture, ಅದೆಲ್ಲಾನು ವೀಕ್ ಆಗ್ತಾ ಬರುತ್ತೆ. ಸೊ ಸ್ಮಾಲ್ ಟ್ರಿಗರ್ ಕೂಡ ಅವರಿಗೆ ತುಂಬಾ ಜಾಸ್ತಿ ಕಾಣಿಸ್ಕೊಳಕ್ ಶುರು ಆಗುತ್ತೆ. ಸೊ ದ ಓನ್ಲಿ ಆಪ್ಷನ್ ಇಸ್ ಮಾಯಿಶ್ಚರೈಸರ್, ವೆರಿ ವೆರಿ ಇಂಪಾರ್ಟೆಂಟ್. ಟ್ಯಾಬ್ಲೆಟ್ಸ್ ಐ ವುಡ್ ನಾಟ್ ಸಜೆಸ್ಟ್ ಬಿಕಾಸ್ ಇಟ್ ಇಸ್ ನಾಟ್ ಅನ್ ಅಲರ್ಜಿ ಟು ಟೇಕ್ ದ ಟ್ಯಾಬ್ಲೆಟ್ಸ್. But any other? And if the patient, if the
concerned person has diabetes or hypertension, if any of the health profile is not within control, it can be lipid profile, if it is not under control, then they are tend to get more and more of this itching problem. So tablets avashyakate illa idike. Idik only thing is hydration, keeping your health healthy, and then apply the moisturizer good amount of time, as many times as you want. Oh, So only time when the pruritus requires attention is when it becomes red. ಅಲ್ಲಿ ತನಕ ಬೇರೆ ಯಾವುದು ಬೇಕಾಗೋದಿಲ್ಲ. ಬರೀ ಮಾಯಿಶ್ಚರೈಸರ್ ಇಸ್ ಎನಫ್. ಬಟ್ ಮಾಯಿಶ್ಚರೈಸರ್ ಬೆಳಗ್ಗೆ ಹಚ್ಚಿದೀನಿ, ರಾತ್ರಿ ತನಕ ಕವರ್ ಆಗ್ಬೇಕು, ಅದಾಗೋದಿಲ್ಲ. ಸೊ ರಿಪೀಟೆಡ್ ಆಗಿ ಮಾಯಿಶ್ಚರೈಸರ್ ಹಚ್ಬೇಕು. that SPF 30 is sufficient, doctor? SPF 30 sunscreen is more than sufficient for the Indian skin, for the Indian climate. Indian Sun- climate. Hmm. And any particular brand of SPF 30 you stimulate, or I mean anything is okay? Anything is fine, sir. Anything with Anything. SPF 30 should be good. 30 should be good. And in between these soaps and this, I mean, the liquid soaps, which one you prefer? See, normally they say that soap, don't use soap, use Yeah. liquid I mean, moisturizer or liquid cleaners or something like that. What is your opinion on that, doctor? Soap generally, even I don't recommend, because as I told you, soap should be very mild soap. It should not have fragrance. It should not have much of color. Fancy soaps irbardu. Adralli glycerin content idre, it's always better. For example, it could be Pears if ಅಂದ್ರೆ ನಾನು ಇವಾಗ ಏನಾದ್ರು ಹೇಳ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, if you have to check it, ideally if it has glycerin, that is good for skin. And perfumes irbard. Generally, fragrance and perfumes try to avoid, because it has harmful chemicals. ಹಾಕೊಂಡಾಗ ಚೆನ್ನಾಗಿ ಅನ್ಸುತ್ತೆ, but over the long period of time, skin will have pigmentation and skin will have its own issues with perfumes. Perfumes zero, creams, perfumes zero, soap, all of it is an issue. Okay. Coconut. Yeah. Please. Who is that? Please, I am Tangaraju. Yes, sir. Please go ahead, sir. Coconut oil is good for moisturizing. Yes, sir. Yes, definitely. Coconut oil, olive oil, castor oil, all of it is good. But only thing is, it doesn't stay for long. So repeatedly, you have to keep applying, especially in winters, 3-4 times hachbekagate on the exposed areas. ಕೈ ಕಾಲು ಅಂತ ಏರಿಯಾಸ್ ಅಲ್ಲಿ 2-3 times ಹಚ್ಬೇಕಾಗುತ್ತೆ. ರಿಪೀಟೆಡ್ ಆಗಿ ಹಚ್ಚಿದ್ರೆ ಇಟ್ಸ್ ಅ ವೆರಿ ಗುಡ್ ಮಾಯಿಶ್ಚರೈಸರ್, ನ್ಯಾಚುರಲ್ ಮಾಯಿಶ್ಚರೈಸರ್. After bath and before bed, I think. ಆಫ್ಟರ್ ಬಾತ್ ಅಂಡ್ ಬಿಫೋರ್ ಬೆಡ್ ಮಿನಿಮಮ್. ಮಧ್ಯದಲ್ಲಿ ನಿಮ್ಗೆ ಸ್ಕಿನ್ ಏನಾದ್ರು ಡ್ರೈ ಅನ್ಸಿದ್ರೆ, ಹೆಂಗ್ ಗೊತ್ತಾಗುತ್ತೆ ಸ್ಕಿನ್ ಡ್ರೈ ಆಗಿದೆ ಅಂದ್ರೆ, ಒಂದು ನಿಮ್ಗೆ ಇಚ್ಚಿಂಗ್, ಪಿನ್ಸ್ ಅಂಡ್ ನೀಡಲ್ ಸೆನ್ಸೇಷನ್ ಬರುತ್ತೆ, ಏನು ಚುಚ್ಚದಂಗ್ ಆಗ್ತಾ ಇರುತ್ತೆ ಅಂತ ಟೈಮಲ್ಲಿ. ಅಥವಾ ವೆನ್ ಯು ರನ್ ಯೋರ್ ನೇಲ್ಸ್ ಆನ್ ಯೋರ್ ಸ್ಕಿನ್, ಇಫ್ ದೆರ್ ಇಸ್ ಅ ವೈಟ್ ಲೈನ್ on the skin, it means to say that your skin needs little bit of attention. It should be always shining. It should be always moisturized. Thank you, doctor. Any other questions, sir? ಪಾಮ್ ಮತ್ತೆ ಸೋಲಲ್ಲಿ ಸ್ವೆಟ್ ಆಗುತ್ತಲ್ಲ, ಅದಕ್ಕೆ ಏನ್ ಮಾಡ್ಬೋದು? Palms and ಅದು sole. ಯಾತಕ್ಕಾಗತ್ತೆ? ತುಂಬಾ ಸ್ವೆಟ್ ಆಗತ್ತೆ, ಅದು ಎಕ್ಸಾಮ್ ಬರೆಯುವಾಗ ಖರ್ಚೀಫ್ ತುಂಬಾ ಬೇಕಾಗತ್ತೆ, ಆತರ ಎಲ್ಲ. ಸೊ ಪಾಮ್ಸ್ ಅಂಡ್ ಸೋಲ್ ಸ್ವೆಟಿಂಗ್ ಒಂದು ಫ್ಯಾಮಿಲಿಯಲ್ಲಿ ಇರುತ್ತೆ, ಫ್ಯಾಮಿಲಿಯಲ್ಲಿ ಯಾರಿಗಾರು ಇದ್ರೆ ಅವ್ರಿಗೆ ಬರುತ್ತೆ. ಸೆಕೆಂಡ್ ಇಸ್ ಇಟ್ ಕುಡ್ ಬಿ ಸೀಸನಲ್, ಕೆಲವರಿಗೆ ಸಮ್ಮರ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆದಾಗ ಆ ತರ ಬರುತ್ತೆ. ಥರ್ಡ್ ಇಸ್ ಬಿಕಾಸ್ ಆಫ್ ದ ಆಂಗ್ಸೈಟಿ, ದಟ್ ಇಸ್ ಅವ್ರಿಗೆ ಏನಾದ್ರು ಭಯ ತರ ವಾತಾವರಣ ಇದ್ರೆ, ಇಟ್ ಕುಡ್ ಬಿ ಅನ್ ಎಕ್ಸಾಮ್, ಇಟ್ ಕುಡ್ ಬಿ ಇಂಟರ್ವ್ಯೂ ಅಂತ ಭಯ ವಾತಾವರಣ ಇದ್ರೆ ಆ ಟೈಮಲ್ಲಿ ಸ್ವೆಟಿಂಗ್ ಜಾಸ್ತಿ ಆಗುತ್ತೆ. ಯಾವಾಗ ಟ್ರೀಟ್ಮೆಂಟ್ ಬೇಕು ಅಂದ್ರೆ, ಅವರು ಮಲಗಿದ್ದಾಗ್ಲೂ ಅವ್ರಿಗೆ ಸ್ವೆಟ್ಟಿಂಗ್ ಆಗ್ತಾ ಇದೆ ಪಾಮ್ಸ್ ಅಂಡ್ ಸೋಲ್ಸ್ ಅಂದ್ರೆ, ಅಂತ ಟೈಮಲ್ಲಿ ಟ್ಯಾಬ್ಲೆಟ್ಸ್ ನ ಅವಶ್ಯಕತೆ ಇರುತ್ತೆ. ಬಾಕಿ ಟೈಮಲ್ಲಿ ಇದು ನ್ಯಾಚುರಲ್ ಪ್ರಾಸೆಸ್ ಆಫ್ ಬಾಡಿ ರೆಸ್ಪಾಂಡಿಂಗ್ ಟು ದ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಸೊ ನಿಮ್ಗೆ ಎಕ್ಸಾಮ್ ಟೈಮಲ್ಲಿ ಮುಜುಗರ ಆಗ್ತಾ ಇದೆ, ಇಂಟರ್ವ್ಯೂ ಟೈಮಲ್ಲಿ ಮುಜುಗರ ಆಗ್ತಾ ಇದೆ ಅಂದ್ರೆ, ಅಂತ ಟೈಮಲ್ಲಿ ತಜ್ಞರನ್ನ ಭೇಟಿ ಮಾಡಿ ನೀವು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬಹುದು. ಟ್ಯಾಬ್ಲೆಟ್ಸ್ ಇದೆ, ಲೋಷನ್ಸ್ ಇದೆ, ಅಂಡ್ ಅಯಂಟೋಫೋರೋಸಿಸ್ ಇಂದ ಮಷೀನ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಬಹುದು. ಅಯಂಟೋಫೋರೋಸಿಸ್ ಅಂದ್ರೆ ಇಟ್ಸ್ ಜಸ್ಟ್ ವಾಟರ್ ಅಂಡ್ ವಿ ಪಾಸ್ ಅ ವೆರಿ minimal amount of current through the skin so that the sweat glands will get
deactivated. I would say it will get inactivated so that sweating produce ಆಗಲ್ಲ. ಅದು ಫಸ್ಟ್ ಫ್ಯೂ ಸೆಷನ್ಸ್ ಹಾಸ್ಪಿಟಲ್ ಅಲ್ಲಿ ತಗೊಂಡು ಆಮೇಲೆ ನೀವು ಮಷೀನ್ ಟ್ರೀಟ್ಮೆಂಟ್ ನ ಮನೆಯಲ್ಲೇ ಕೂಡ ತಗೊಳ್ಬಹುದು. ಥ್ಯಾಂಕ್ ಯು ವೆರಿ ಮಚ್. ಮಹೇಶ್ ಅಂತ ಮೆಸೇಜ್ ಮಾಡಿದ್ದಾರೆ ಮ್ಯಾಮ್. Katyayani madam, you can raise that question, ma. Yes, sir. Please. Go ahead. ಮೇಡಮ್, ಇದು ಸ್ಕಿನ್ ಪ್ರಾಬ್ಲಮ್ ಇರೋರು ಇದು ಪರ್ಫ್ಯೂಮ್ಸ್ ಅದೆಲ್ಲ ಯೂಸ್ ಮಾಡ್ಬೋದಾ? ಐಡಿಯಲಿ ನನ್ನನ್ನು ಕೇಳಿದ್ರೆ ಪರ್ಫ್ಯೂಮ್ಸ್, ಫ್ರೇಗ್ರೆನ್ಸ್ ಯಾವ್ದನ್ನು ಅಡ್ವೈಸ್ ಮಾಡೋದಿಲ್ಲ. ಬಿಕಾಸ್ ಓವರ್ ಅ ಪೀರಿಯಡ್ ಹೇರ್ ಡೈ, ದೋಸ್ ಆರ್ಟಿಫಿಷಿಯಲ್ ಕಲರಿಂಗ್ ಅಂಡ್ ಫ್ರೇಗ್ರೆನ್ಸಸ್ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಓಕೆ ಲಾಂಗ್ ರನ್ ಸ್ಕಿನ್ ಹೆಲ್ತ್ ಹಾಳಾಗತ್ತೆ. ಮಹೇಶ್ ಆರ್ಯ ನನ್ನ ಹಸ್ಬೆಂಡೇನೆ, ನಾವು ಇಬ್ರು ಇದೀವಿ, ಮನೆಯಿಂದಾನೇ ಮಾತಾಡ್ತಾ ಇದೀವಿ. Mahesh Arya sir, you can visit me anytime. Lichen planus is totally can be cured. You don't have to worry at all. It just needs couple of visits. That's it. Yes, Doctor, madam. what is the reason for psoriasis, doctor? Yeah. Please, Mr. Ansar, please Psoriasis. go ahead. Yeah. Doctor, what is the reason for psoriasis, doctor? Psoriasis. Yet another autoimmune disease wherein skin, ideally ನಮ್ದು ಹಾವಿನ ಪೊರೆ ತರ ಎವ್ರಿ 6 weeks 4 to 6 weeks ಮೇಲಿಂದ ಅದು ಹಾವಿನ ಪೊರೆ ತರ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಸೋರಿಯಾಸಿಸ್ ಅಲ್ಲಿ the turnover is faster. Turnover is 2-3 weeks ಅಲ್ಲಿ ಹೊಸ ಸ್ಕಿನ್ ಬರುತ್ತೆ. It's like repeatedly it is forming a new skin. So that is one of the issue. Then cause could be one is autoimmune, genetics, that is family history, and it is not communicable. ಒಬ್ರಿಂದ ಒಬ್ರಿಗೆ ಏನು ಹರಡೋದಿಲ್ಲ. Stress, alcohol, smoking, few of the anti-hypertensive, anti-diabetic drugs, ಮತ್ತೆ few of the topical medicines can instigate pregnancy. Those are the few factors which can instigate, which can worsen the psoriasis, but that also can be treated. Psoriasis is one of the mild disease, I would say, among the skin diseases, unlike diabetes, which will affect your body parts from head to toe. From hair to toes, every body part, eyes, nose, nails, every body part can be affected with diabetes. Heart, lungs. Okay. But unlike psoriasis is just a skin disease and it is non-communicable. It is very much treatable and can be kept under control. Thank you, doctor. Thank you. Thanks, doctor. Okay, any other question? ಎಕ್ಸ್ಕ್ಯೂಸ್ ಮಿ ಡಾಕ್ಟರ್. Yes, ma'am. Yeah, please go ahead. ಇದು ಹಾರ್ಮೋನಲ್ ಇದು ಆಫ್ಟರ್ ಹಿಸ್ಟೆಕ್ಟಮಿ ಅಂಡ್ ಆಲ್ ಹಾರ್ಮೋನಲ್ ಡೆಫಿಷಿಯನ್ಸಿ ಆಗುತ್ತಲ್ಲ, ಅದರಿಂದ ಜೆನೈಟಲ್ ರೀಜನ್ ಅಲ್ಲಿ ಡಿಸ್ಕಲರೇಷನ್ ಆಗುತ್ತೆ, ಡ್ರೈ ಆಗುತ್ತೆ. ಇದು ಅಂತ ನಾನ್ ಮೊದ್ಲೇ One second. I mean, only ಒತ್ತಡ ಮಾಡಿ ಮಾತಾಡಿಮ್ಮ. ಎರಡು ಜನ ಬೇಡ, ಒಂದೇ. ಯಾರು ಮಾತಾಡ್ತಾರೋ? ನನ್ನ ಹೆಸರು ಲೀಲಾ ರೆಡ್ಡಿ. ಮಾತಾಡಿಮ್ಮ, ನೀವು ನಾವು ಮಾತಾಡಿಮ್ಮ. ಅದೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಜೆನೈಟಲ್ ರೀಜನ್ ಅಲ್ಲಿ ಡಿಸ್ಕಲರೇಷನ್, ಪಿಗ್ಮೆಂಟೇಶನ್ ಆ ತರ ಆಗುತ್ತೆ. ಅದಕ್ಕೆ ಇದು ಏನದು ಬಯಾಪ್ಸಿ ಮಾಡಿಸ್ಬೇಕು ಅಂತ ಹೇಳಿದ್ರು. So yeah, hormone variation, idene skin changes adrunu females especially after hysterectomy bari hysterectomy indalla, if the ovaries are also removed, then there is a lot of hormonal dearrangements agutte. So skin also becomes weak, dry, and then that can be treated. It's not that it cannot be treated, but only thing is ಒಂದ್ಸಲ ಡರ್ಮಟಾಲಜಿಸ್ಟ್ ನ ಕಾಣ್ರೆ ಒಳ್ಳೇದು. ಬಯೋಪ್ಸಿ ಎಲ್ಲಾ ಕೇಸಸ್ ಅಲ್ಲೂ ಮಾಡ್ಬೇಕು ಅಂತಿಲ್ಲ. ಯೂಶಲಿ ಬರೀ ಮೆಡಿಸಿನ್ಸ್, ದಟ್ ಇಸ್ ಕ್ರೀಮ್ಸ್ ಅಂಡ್ ಲೋಷನ್ಸ್ ಅಲ್ಲೇ ಕಡಿಮೆ ಆಗುತ್ತೆ. ವಿ ಮೇ ನಾಟ್ ಗೆಟ್ ಬ್ಯಾಕ್ ದ ಸೇಮ್ ಸ್ಕಿನ್ ಆಸ್ ಇಟ್ ವಾಸ್ ಬಿಫೋರ್, ಬಟ್ ಅಟ್ ಲೀಸ್ಟ್ ನಿಮ್ಗೆ ಸಿಂಟಮ್ ಫ್ರೀ, ನಿಮ್ಗೆ ಇಚ್ಚಿಂಗ್ ಆಗೋದು, ಅಲ್ಲಿ ಉರಿ ಆಗೋದು, ಆ ತರ ಸಿಂಟಮ್ಸ್ ಇಲ್ಲದೆ ಇರೋ ತರ ಮೇಂಟೈನ್ ಮಾಡ್ಕೊಂಡು ಹೋಗಂಗೆ there are many creams and lotions available. Tablets is not required, and that's it for me. ನಿಮ್ದು ಫೋನ್ ನಂಬರ್ ಅಡ್ರೆಸ್ ಕೊಡಿ. ಕೊಟ್ಟಿದ್ದಾರಮ್ಮ, ನಾನು ಫೋನ್ ನಂಬರ್ ಕೊಟ್ಟಿದ್ದಾರೆಮ್ಮ, ನಾನು ಕಳಿಸ್ತೇನಮ್ಮ. ಅದು ಬೇಕಂದ್ರೆ ನೋಟ್ ಮಾಡಿಮ್ಮ. 984498 988 98
ಸರ್ ಗ್ರೂಪ್ ಅಲ್ಲಿ Okay. ಹಾಕೋಣ ಬಿಡಿ ಆ, ಸರ್. ಹಾಕ್ತೇನೆ ಮಾ, ಗ್ರೂಪ್ ನಲ್ಲಿ ಹಾಕ್ತೇನೆ, Okay. Okay. ಗ್ರೂಪ್ ನಲ್ಲಿ ಹಾಕ್ತೇನೆ ಮಾ. ಓಕೆ ಓಕೆ, ಕರೆಕ್ಟ್ ಮಾ, ಥ್ಯಾಂಕ್ ಯು. Thank you, sir. Any other question ma? Any other person has got any other doubt? ಸರ್ ನಾನು ಕಥೆನಿ ಮಾತಾಡೋದು. ಮಾತಾಡಿ ಮಾ, ಮಾತಾಡಿ. ಇಲ್ಲ ಮೇಡಮ್, ಇನ್ನೊಂದು ಅದೇ, ಇವಾಗ ನಾವು ಯೂಸ್ ಮಾಡ್ತಾ ಇರ್ತೀವಿ ಸೋಪ್ಸ್ ಅದೆಲ್ಲ, ಇದು ಎಕ್ಸ್ಪೈರಿ ಡೇಟ್ಸ್ ಎಲ್ಲ ಆಗೋದ್ಮೇಲೆ ಅದನ್ನ ಯೂಸ್ ಮಾಡ್ಬೋದಾ ಮಾಡಬಾರ್ದಾ? ಐಡಿಯಲಿ ಸ್ಪೀಕಿಂಗ್ ಎಕ್ಸ್ಪೈರಿ ಡೇಟ್ ಆದ್ಮೇಲೆ ಯೂಸ್ ಮಾಡಬಾರ್ದು. ಕ್ರೀಮ್ಸ್ ಇರ್ಬೋದು, ಪರ್ಫ್ಯೂಮ್ಸ್ ಇರ್ಬೋದು, ಅಥವಾ ಕಾಸ್ಮೆಟಿಕ್ಸ್ ಇರ್ಬೋದು, ಯಾವ್ದಾದ್ರು ಎಕ್ಸ್ಪೈರಿ ಡೇಟ್ ಆದ್ಮೇಲೆ ಯೂಸ್ ಮಾಡೋದು ಇಟ್ಸ್ ನಾಟ್ ಐಡಿಯಲ್. ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, I think this can be the last question anybody wants to raise, because doctor is a busy doctor. Already we have exceeded. We are already 10 minutes we have exceeded. If anybody has got any doubts in that, ಸ್ವಲ್ಪ ಕೇಳಿ ಮಾ. ಡಾಕ್ಟರ್, ಒಂದೇ ಒಂದು ಡೌಟ್, ಒಂದ್ ಚಿಕ್ಕ ಡೌಟ್ ಇದೆ. ಕೇಳಿ. ಇದು ಕೆಲವರಿಗೆ ಚಳಿ ಒಂದ್ ಸ್ವಲ್ಪ ತಡ್ಕೊಳಕ್ ಆಗೋದಿಲ್ಲ. ಅಂದ್ರೆ ಆಕ್ಚುಲಿ ನನಗಿಂತ ಏಜ್ ಕಡಿಮೆ, ಚಿಕ್ಕವರಾದ್ರೂನು ಅವ್ರಿಗೆ ಚಳಿ ತಡ್ಕೊಳಕ್ಕೆ ಆಗಲ್ಲ. ಆದ್ರೆ ನಮ್ಮ ಅಮ್ಮ ಅವ್ರಿಗೆ ಚಳಿನೇ ಆಗೋದಿಲ್ಲ. ಅದು ನಮ್ಮ ಸ್ಕಿನ್ ಇದ್ರ ಮೇಲೆ, ಫ್ಯಾಟ್ ಟಿಶ್ಯೂ ಇರುತ್ತಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತಾ ಹೇಗೆ ಅಂತ? ಅದು ಒಂದು ಏಜು, ಫ್ಯಾಮಿಲಿ ಹಿಸ್ಟ್ರಿ, ಆಮೇಲೆ ಥೈರಾಯ್ಡ್ ಇರೋರಿಗೆ ಎಕ್ಸ್ಟ್ರೀಮ್ಸ್ ಆಫ್ ಕೋಲ್ಡ್, ಎಕ್ಸ್ಟ್ರೀಮ್ಸ್ ಆಫ್ ಹಾಟ್, ಇಟ್ಸ್ ಅ ಪ್ರಾಬ್ಲಮ್. ಮೆನೋಪಾಸ್ ಟೈಮ್ ಅಲ್ಲಿ ಎಕ್ಸ್ಟ್ರೀಮ್ಸ್ ಆಫ್ ಈ ತರ ಟೆಂಪರೇಚರ್ ವೇರಿಯೇಷನ್ಸ್ ಆಗುತ್ತೆ. ದೀಸ್ ಆರ್ ದ ಫ್ಯೂ ಥಿಂಗ್ಸ್. And it has nothing to do with the fat. Fat idre ಒಳ್ಳೆದು. And ಕೆಲವರಿಗೆ ಬೇಸಿಕ್ ಮೆಟಬಾಲಿಕ್ ರೇಟ್ ವಿಲ್ ಬಿ ಟು ಮಚ್ ಹೈ. ಅಂದ್ರೆ ಮೆಟಬಾಲಿಕ್ ಅಂತ ಅವರಿಗೆ ಚಳಿ ಆಗೋದಿಲ್ಲ. ಹಲೋ, ಹಲೋ, tell me ma. ಹಲೋ, ಹೋಗ್ತಾ ಇದೆ. ಹಲೋ, ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರಿ, ಕೇಳಿಸಲ್ಲ, ಸರಿ ಕಾಣ್ತಿಲ್ಲ ಈಗ. okay, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. I think Komala madam. Komala madam. Yes, sir, yes. Yeah, I think you can close down. I think ರೆಕಾರ್ಡಿಂಗ್ ಕಳಿಸ್ತೀರಾ? 100% ಕಳಿಸ್ತೇನೆ ಮಾ. ಕಳ್ಸ್ಕೊಡ್ತೀವಿ ಮ್ಯಾಮ್. ಥ್ಯಾಂಕ್ ಯು. ಸ್ಕಿನ್ ಅಂತ ಬಂದ್ರೆ 1-2 ಕ್ವಶನ್ಸ್ ಅಲ್ಲ, ಹಂಡ್ರೆಡ್ಸ್ ಆಫ್ ಕ್ವಶನ್ಸ್ ಬರುತ್ತೆ. ಡರ್ಮಟಾಲಜಿಸ್ಟ್ ಮೀಟ್ ಮಾಡೋದೇ ಒಂದ್ ದೊಡ್ಡ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು. ಸೊ ಎಲ್ಲಾ ಕ್ವಶನ್ಸಿಗೂ ಅಟ್ಲೀಸ್ಟ್ ಟಚ್ ಮಾಡಿದ್ದಾರೆ ಅಂತ ಅನ್ಕೊಳ್ತೀನಿ. ತುಂಬಾ ಕ್ವಶನ್ಸ್ ಇರುತ್ತೆ, ಬಟ್ ಅವರಿಗೂ ಕಷ್ಟ ಆಗತ್ತೆ. ವಿಟಿಲಿಗೋ ಅಂತ ಕೇಳ್ತೀರಾ, ವಿಟಿಲಿಗೋನ ಬರೀ ಅದಕ್ಕೊಂದು ಆಯಿಂಟ್ಮೆಂಟ್ ಇದೆ, ಲೋಷನ್ ಇದೆ ಅಂತ ಹೇಳಿ ಬಿಟ್ರೆ ಸಾಕಾಗಲ್ಲ. ಅದ್ರ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಕೊಡ್ಬೇಕಾಗತ್ತೆ. ಸೊ ಅದೆಲ್ಲ ಪ್ರಾಬ್ಲಮ್ಸ್ ಇದ್ದಾಗ ಬೆಟರ್ ನೀವು ಹೋಗಿ ಇನ್ ಪರ್ಸನ್ ಆಗಿ ಡರ್ಮಟಾಲಜಿಸ್ಟ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೇದು. ಮೇಡಮ್ಗೂ ಕೂಡ ತುಂಬಾ ಕಷ್ಟ ಆಗತ್ತೆ ಸಿಂಗಲ್ ವರ್ಡ್ ಅಲ್ಲಿ, ಸಿಂಗಲ್ ಸೆಂಟೆನ್ಸ್ ಎಲ್ಲ ಆನ್ಸರ್ ಮಾಡೋದಿಕ್ಕೆ. ಸೊ ಜನರಲ್ ಆಗಿ ಏನೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಬೋದು, ಯಾವ್ದೆಲ್ಲ ಉಪಯೋಗ ಆಗತ್ತೆ ಅನ್ನೋದನ್ನೆಲ್ಲದನ್ನು ತುಂಬಾ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. Thank you, Komala. Thank you, Nimhans, and thank you, Vijay Harbishettar sir and Jambunathan sir, for giving me an opportunity to interact with you all. Hope I did some justice. As Komala said, I would not have answered all of it, but definitely if you meet me, it'll help me also to make you understand more about the disease. Yes ma'am, it is very difficult to answer in a single sentence for an entire disease. And maybe in the future sessions you can message Ms. Komala regarding what topic of the skin you would like to hear from me, so that in elaborate. Today I was just talking about skin aging ashte, basics ashte helidini. Adral dryness of the skin ಬಗ್ಗೆ ಸ್ವಲ್ಪ ಟಚ್ ಮಾಡಿಬಿಟ್ಟಿದ್ದೇನೆ ಅಷ್ಟೇ. ಮತ್ತೆ ನಿಮ್ಗೆ ಏನಾದ್ರು ಸ್ಪೆಸಿಫಿಕ್ ಇದ್ರೆ, ಇಟ್ ಕ್ಯಾನ್ ಬಿ ಲೈಕನ್ ಪ್ಲೇನಸ್, ಇಟ್ ಕ್ಯಾನ್ ಬಿ ಸೋರಿಯಾಸಿಸ್ ಆರ್ ವಿಟಿಲಿಗೋ, ನಿಮ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನೀವು ಮೆಸೇಜ್ ಮಾಡಿದ್ರೆ ನೆಕ್ಸ್ಟ್ ಸೆಷನ್ಸ್ ವಿ ಕ್ಯಾನ್ ಟೇಕ್ ಅಪ್ ಒನ್ ಆಫ್ಟರ್ ದ ಅದರ್ ಆನ್ ದ ಡಿಸೀಸ್ ಪರ್ಸನ್. ಓಕೆ, ನಾನು ಒನ್ ಮೋರ್ ರಿಕ್ವೆಸ್ಟ್ ನಾನು ಮಾಡ್ತಾ ಇದ್ದೇನೆ. ಏನಂದ್ರೆ ನಾವು ನಾವು ಇಂಗ್ಲಿಷ್ ಮಾತಾಡ್ತಾ ಇದ್ದೇನೆ, ಸೆಷನ್ಸ್ ಮಾಡ್ತಾ ಇದ್ದೇನೆ. ಪ್ಲೀಸ್ ಕಮ್ ಫಾರ್ ಅವರ್ ಇಂಗ್ಲಿಷ್ ಸೆಷನ್ ಆಲ್ಸೋ. ಪ್ಲೀಸ್ ಫೈಂಡ್ ಸಮ್ ಟೈಮ್ ಫಾರ್ ದಟ್. Okay, sure. I will talk to Dr. Vijay Harbishettar and request you, so that we keep on touching, and your knowledge, I want it to be reached to more people. That is my intent. Okay, sure sir. It is my more people from other states also participate.
Okay, sure, sir. It's my pleasure to be part of it. ಡಾಕ್ಟರ್ ಮತ್ತೊಂದ್ಸರಿ ಬನ್ನಿ. ಯುಕಾರ್ಮ ಬಗ್ಗೆ ತುಂಬಾ ಇದು ಕೇಳೋದಿದೆ. ಈ ರೀತಿ ಲೆಕ್ಚರ್ ತುಂಬಾ definitely. ಚೆನ್ನಾಗಿತ್ತು, ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ಥ್ಯಾಂಕ್ ಯು Okay, ವೆರಿ ಮಚ್ ಡಾಕ್ಟರ್. ಥ್ಯಾಂಕ್ ಯು. Thank you, ma'am. Thank you. Thank you, doctor. Thank you. Thank you, sir. God Thank bless you. Thank you. Thank you, sir. All the best. ಥ್ಯಾಂಕ್ ಯು ಎಲ್ರಿಗೂ ಕೂಡ ಥ್ಯಾಂಕ್ ಯು ಮ್ಯಾಮ್. Thank you. ಥ್ಯಾಂಕ್ ಯು.